Hello my dear students and welcome to the chemistry classes. So students, in the previous session we were discussing about redox reactions. Okay. So ಸ್ವಲ್ಪ ಡಿಸ್ಕಷನ್ ಮಾಡೋಣ. ಪ್ರೀವಿಯಸ್ ಸೆಷನ್ ಒಳಗಡೆ ಏನನ್ನು ನಾವು ಸ್ಟಡಿ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ರಿಮೈಂಡರ್ ಮಾಡೋಣ. ಯಾಕಂದ್ರೆ ಇನ್ನು ಪೂರ್ತಿ ಚಾಪ್ಟರ್ ಇದ್ರ ಮೇಲೇ ಬಿಲ್ಡಪ್ ಮಾಡ್ತೇವೆ. ಅಂದರೆ ಬಿಲ್ಡಪ್ ಅಂತಂದ್ರೆ ಇದ್ರ ಮೇಲೇ ನಾವು ನಿಮ್ಗೆ ಎಕ್ಸಾಕ್ಟ್ಲಿ ಆಕ್ಸಿಡೇಷನ್ನು, ರಿಡಕ್ಷನ್ನು, ಆಕ್ಸಿಡೈಸಿಂಗ್ ಏಜೆಂಟು, ರೆಡ್ಯೂಸಿಂಗ್ ಏಜೆಂಟು ಈ ಚಾಪ್ಟರ್ ಒಳಗಡೆ ಕರೆಕ್ಟಾಗಿ ತಿಳಿತು ಅಂತಂದ್ರೆ ನೆಕ್ಸ್ಟ್ ಎಲ್ಲ ಎಂಟೈರ್ ಕೆಮಿಸ್ಟ್ರಿ ಒಳಗಡೆ ನಿಮಗೆ ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗೇ ಆಗ್ತದೆ ರಿಯಾಕ್ಷನ್ಸ್ಗಳು. Okay, so first remember, see, redox reaction is a combination of two reaction. Yavdu one oxidation reaction and another one is reduction reaction. Okay, it's a combination. Redox reaction is a combination of oxidation reaction and reduction reaction. Now shortcut dag bardeni. First thing, what is meant by oxidation? Oxidation is a reaction in which one substance loses one or more electron. Howda? Next, reduction means a substance will gain one or more electrons. Okay, so reduction ಒಳಗೆ ಏನು ಸಬ್ಸ್ಟೆನ್ಸ್ ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳತೈತಿ, ಆ ಎಲೆಕ್ಟ್ರಾನ್ ಎಲ್ಲಿಂದ ಬರತ್ತಾವ ಅಂದ್ರೆ ಯಾವ ಸಬ್ಸ್ಟೆನ್ಸ್ ಆಕ್ಸಿಡೇಷನ್ ಒಳಗಡೆ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡಿತ್ತೋ ಅದೇ ಎಲೆಕ್ಟ್ರಾನ್ ಆ ಸಬ್ಸ್ಟೆನ್ಸ್ ತಗೊಂಡಾಗ ಅದಕ್ಕೆ ಏನು ಕರಿತೇವಿ, ರಿಡಕ್ಷನ್ ಅಂತ ಕರಿತೇವೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತು ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನು ಅದನ್ನು ಕೂಡ ಕಲ್ತಿದ್ವಿ. ನಾವು ಲೆಟ್ಸ್ ಹ್ಯಾವ್ ಅ ಕ್ವಿಕ್ ರಿಮೈಂಡರ್ ಆಫ್ ದಟ್. Okay, so first thing, what is meant by oxidizing agent? Okay, oxidizing agent is a substance which gain electron. ಯಾವುದು ಒಂದು ರಿಯಾಕ್ಷನ್ ಒಳಗಡೆ ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳ್ತೈತಿ ಅದಕ್ಕೆ ಏನು ಕರಿತೀವಿ ನಾವು, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಸಿ ಶಾರ್ಟ್ಕಟ್ಸ್ ಏನು ಅಂತಂದ್ರೆ, ಸಿ ಆಕ್ಸಿಡೈಸಿಂಗ್ ಸಬ್ಸ್ಟೆನ್ಸ್ ಆರ್ ಆಕ್ಸಿಡೈಸಿಂಗ್ ಏಜೆಂಟ್ ಅದು ತನ್ನಂತ ರೆಡ್ಯೂಸ್ ಮಾಡ್ಕೊಳ್ತೈತಿ. ಓಕೆ, ಬಟ್ ಬೇರೆದವ್ರನ್ನ ಆಕ್ಸಿಡೈಸ್ ಮಾಡ್ತೈತೆ. ಸಿಂಪಲ್, ಈಗ LIC ಏಜೆಂಟ್ದ ಎಕ್ಸಾಂಪಲ್ ತಗೊಳ್ಳೋಣ. LIC ಏಜೆಂಟ್ ನಂದು, ನಾನು LIC ಏಜೆಂಟ್ ಆದರೆ ನಾನು ಬೇರೆದವ್ರು LIC ಮಾಡ್ತೇನೆ, ಅದಕ್ಕೆ ನಂಗೆ LIC ಏಜೆಂಟ್ ಅಂತಾರಂತ. ಕ್ಲಿಯರ್? ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಮೀನ್ಸ್ ಇಫ್ ಐ ಆಮ್ ಆಕ್ಸಿಡೈಸಿಂಗ್ ಏಜೆಂಟ್ ಮೀನ್ಸ್ ಐ ಹ್ಯಾವ್ ಟು ಆಕ್ಸಿಡೈಸ್ ಅದರ್ಸ್. ನಾವು ಬೇರೆದವ್ರ ಕಡೆ ಎಲೆಕ್ಟ್ರಾನ್ ತಗೊಳ್ಬೇಕು ಅಲ್ಲ, ಸೊ ಐ ಹ್ಯಾವ್ ಟು ಆಕ್ಸಿಡೈಸ್ ಅದರ್ಸ್. ನಾನು ಬೇರೆದವ್ರನ್ನ ಎಲೆಕ್ಟ್ರಾನ್ ಕೊಡುವಂಗೆ ಮಾಡಬೇಕು. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಮೀನ್ಸ್ ವಾಟ್? ದ ಸಬ್ಸ್ಟೆನ್ಸ್ ವಿಚ್ ವಿಲ್ ಮೇಕ್ ಅದರ್ ಸಬ್ಸ್ಟೆನ್ಸ್ ಟು ಲೂಸ್ ಎಲೆಕ್ಟ್ರಾನ್. ಓಕೆ, ಬಟ್ ಐ ಆಮ್ ಗೇನಿಂಗ್ ಎಲೆಕ್ಟ್ರಾನ್. ಓಕೆ, ದೆನ್ what is my opposite to this will be your oxidizing agent, reducing agent. What is reducing agent? A substance which loses electron. ಓಕೆ, ಸೊ ಈಗ ನಾನು ಬೇರೆದವ್ರಿಗೆ ಎಲೆಕ್ಟ್ರಾನ್ ಕೊಡಬೇಕು ಅಂದ್ರೆ ನಾ ಎಲೆಕ್ಟ್ರಾನ್ ಕೊಡಬೇಕಲ್ಲ, ಬೇರೆದವ್ ನನ್ನ ಕಡೆ ತಗೋಬೇಕು ಅಂದ್ರೆ ನಾ ಎಲೆಕ್ಟ್ರಾನ್ ಕೊಡಬೇಕು. ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ವಿಚ್ ಆಕ್ಸಿಡೈಸಸ್ ಅದರ್ಸ್. ಓಕೆ, ದೆನ್ ರೆಡ್ಯೂಸಿಂಗ್ ಮೀನ್ಸ್ ವಿಚ್ ವಿಲ್ ರೆಡ್ಯೂಸ್ ಅದರ್ಸ್. ಓಕೆ, ಬೇರೆದವ್ರನ್ನ ರೆಡ್ಯೂಸ್ ಮಾಡ್ತೈತಿ ತನ್ನಂತ ಆಕ್ಸಿಡೇಷನ್. ಓಕೆ, ಎಲೆಕ್ಟ್ರಾನ್ ಕಳ್ಕೊಂಡು ಬೇರೆದವ್ರಿಗೆ ಎಲೆಕ್ಟ್ರಾನ್ ಕೊಡೋದಕ್ಕೆ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಸೊ ಇದು ಥೆರಾಟಿಕಲ್ ಆಯಿತು. ಇನ್ನು ಕೆಮಿಕಲ್ ರಿಯಾಕ್ಷನ್ ಒಳಗಡೆ ನಾವು ಐಡೆಂಟಿಫೈ ಹೆಂಗೆ ಮಾಡೋದು ಅಂತಂದರೆ, ಒಂದು ಬೆಸ್ಟ್ ಎಕ್ಸಾಂಪಲ್ ನಾವು ಇದನ್ನು ಕ್ಲಾಸ್ ಒಳಗಡೆ ಡಿಸ್ಕಷನ್ ಮಾಡಿದ್ವಿ. ಈಗ ಎರಡು ಸೋಡಿಯಂ ಅಟಮ್ಸು ಒಂದು ಕ್ಲೋರಿನ್ ಮಾಲಿಕ್ಯೂಲ್ ಜೊತೆ ಕಂಬೈನ್ ಆಗಿ 2 ಸೋಡಿಯಂ ಕ್ಲೋರೈಡ್ ಮಾಲಿಕ್ಯೂಲ್ ಫಾರ್ಮ್ ಆಗ್ತಾವೆ. ಇಲ್ಲಿ ಈ ರಿಯಾಕ್ಷನ್ ಒಳಗಡೆ ಏನಾಗ್ತೈತಿ, ಫಸ್ಟು ಸೋಡಿಯಂ ಎಲೆಕ್ಟ್ರಾನನ್ನು ಲಾಸ್ ಮಾಡ್ಕೊಂತು. ಸೋಡಿಯಂ ಏನು ಮಾಡ್ತು, ಎಲೆಕ್ಟ್ರಾನನ್ನು ಲಾಸ್ ಮಾಡ್ಕೊಂತು. ಸೊ ಇದಕ್ಕೆ ಏನು ಕರಿತೀವಿ ನೀವು, ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆರ್ ವಿ ಕ್ಯಾನ್ ಸೇ ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್. ಓಕೆ, ಯಾಕೆ ಇದಕ್ಕೆ ಹಾಫ್ ರಿಯಾಕ್ಷನ್ ಅಂತೀವಿ? ಬಿಕಾಸ್ ಇವು ಎರಡು ರಿಯಾಕ್ಷನ್ ಕಂಬೈನ್ ಆಗಿ ಇದು ಒಂದು ಕಂಪ್ಲೀಟ್ ರಿಯಾಕ್ಷನ್. ಓಕೆ, ಸೊ ಈ ಟೋಟಲ್ ರಿಯಾಕ್ಷನ್ ಒಳಗಡೆ ಹಾಫ್ ಆಫ್ ರಿಯಾಕ್ಷನ್ ಏನಂತಂದರೆ ಫಸ್ಟು ಸೋಡಿಯಂ ಎಲೆಕ್ಟ್ರಾನನ್ನು ಲಾಸ್ ಮಾಡ್ಕೊಂತು. ಓಕೆ, ಈಗ ಇದು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂತಂದ್ರೆ ಏನು, ಇದೇನಾಗ್ತದೆ ಈಗ ರೆಡ್ಯೂಸಿಂಗ್ ಏಜೆಂಟ್ ಆಗ್ತದೆ. ಹೌದಾ? ಅಂದರೆ ನಾ ಎಲೆಕ್ಟ್ರಾನ್ ಕಳ್ಕೊಂಡು ಬೇರೆದವ್ರಿಗೆ ಎಲೆಕ್ಟ್ರಾನ್ ಕೊಡೋದಂತಂದ್ರೆ ಏನು, ರೆಡ್ಯೂಸಿಂಗ್ ಏಜೆಂಟ್. ಬೇರೆದವ್ರನ್ನ ರೆಡ್ಯೂಸ್ ಮಾಡಬೇಕು, ಬಟ್ ತನ್ನಂತ ತಾನೇನಾಗ್ತದ, ಆಕ್ಸಿಡೇಷನ್. ಸೊ ಎಲೆಕ್ಟ್ರಾನ್ ಸೋಡಿಯಂ ಕೊಡ್ತು ವಿಚ್ ಲೂಸಸ್ ಎಲೆಕ್ಟ್ರಾನ್. ಸೊ sodium is your reducing agent. So I can say that sodium is a reducing agent here. Okay, then chlorine is gaining electron. Okay, so it is gaining electron. See, chlorine ಏನು ಮಾಡ್ತಿಲ್ಲ, chlorine is gaining electron means chlorine made sodium lose electrons. ಈಗ ಸೋಡಿಯಂ ಹಾಗೆ ಅಂತ ಎಲೆಕ್ಟ್ರಾನ್ ಕೊಡಕ್ಕೆ ಬರಂಗಿಲ್ಲ, ಯಾರೋ ಎಲೆಕ್ಟ್ರಾನ್ ತಗೊಳ್ತಾರೆ ಅಂದಾಗ ಮಾತ್ರ ಸೋಡಿಯಂ ಎಲೆಕ್ಟ್ರಾನ್ ಕೊಡಬೇಕು. ಯಾರು ತಗೊಳ್ಳೋವರಿಲ್ಲ ಅಂತಂದ್ರೆ ಸೋಡಿಯಂ ಅವ್ರು ಯಾಕೆ ಎಲೆಕ್ಟ್ರಾನ್ ಕೊಡಬೇಕು, ಕೊಡೋದಿಲ್ಲ. ಸೊ ಕ್ಲೋರಿನ್ ಬಂದಾಗ ಮಾತ್ರ ಸೋಡಿಯಂ ಎಲೆಕ್ಟ್ರಾನ್ ಕೊಡ್ತದೆ. So chlorine made sodium to lose electron, therefore it is your
ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಸೋಡಿಯಂ ಏನಾಯಿತು ರೆಡ್ಯೂಸಿಂಗ್ ಏಜೆಂಟ್, ಕ್ಲೋರಿನ್ ಏನಾಯಿತು ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, ಸೊ ಇವೆರಡು ರಿಯಾಕ್ಷನ್ ಕಾಂಬಿನೇಷನ್ ಆದಾಗ ಈ ರಿಯಾಕ್ಷನ್ ಏನಾಯಿತು ಇಟ್ ಈಸ್ ರೆಡಾಕ್ಸ್ ರಿಯಾಕ್ಷನ್. ಓಕೆ, ರಿಮೆಂಬರ್ ದಿಸ್. ಓಕೆ, ನಾವು ಇದ್ರ ಮೇಲೇ ಇದನ್ನ ಆಧಾರವಾಗಿ ಇಟ್ಟುಕೊಂಡು ಅಥವಾ ಟೇಕಿಂಗ್ ದಿಸ್ ಆಸ್ ಅ ಬೇಸಿಸ್ ನಾವು ವಿ ವಿಲ್ ಮೂವ್ ಆನ್. Okay, so in the previous session we have learnt about classical concept and modern concept of redox reactions. Okay, so we will continue our study regarding the modern concept of redox reactions. Okay, see ಈಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಈಗ ನಾವೇನು ಮಾಡಬೇಕು ಅಂದರೆ ಆಕ್ಸಿಡೇಷನ್ ಮತ್ತು ರಿಡಾಕ್ಸ್ ರಿಯಾಕ್ಷನನ್ನು ಪ್ರಾಕ್ಟಿಕಲ್ ಬೇಸಿಸ್ ಮೇಲೆ ಅಭ್ಯಾಸ ಮಾಡಬೇಕು. ಪ್ರಾಕ್ಟಿಕಲ್ ಬೇಸಿಸ್ ಅಂದ್ರೇನು? ಇದೆಲ್ಲ ನಾವು ಬರಿತೇವೆ ಈಗ ಪೇಪರ್ ಮೇಲೆ ಚಂದ ಕಾಣ್ತದೆ ಇದು. ಓಕೆ, ಇಲ್ಲಿ ಸೋಡಿಯಂ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂತು, ಕ್ಲೋರಿನ್ ಎಲೆಕ್ಟ್ರಾನ್ ಗೇನ್ ಮಾಡ್ಕೊಂತು. ಬಟ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾವು ಅದನ್ನು ನೋಡ್ಬೇಕಲ್ಲ, ಕಣ್ಣಾರೆ ನೋಡಿದಾಗ ನಂಗೆ ಅರ್ಥ ಆಗೋದಲ್ಲ. ಸೊ ಹೆಂಗೆ ಯಾವ ಆಧಾರದ ಮೇಲೆ ಹೇಳ್ತೀವಿ ಅಂತಂದರೆ ಈಗ ನಾವು ಅದಕ್ಕೊಂದು ಕಾನ್ಸೆಪ್ಟ್ ಕಲಿತೀವಿ. ಏನು ಅಂತಂದರೆ ಕಾಂಪಿಟೇಟಿವ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ಕಾಂಪಿಟೇಟಿವ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್, ಕಾಂಪಿಟೇಟಿವ್ ಅಂತಂದ್ರೆ ಎರಡು ಸಬ್ಸ್ಟೆನ್ಸ್ ಮಧ್ಯ ಕಾಂಪಿಟೇಷನ್, ನಾ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ತೇನೆ ಅಥವಾ ನಾ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ತೇನೆ ಅಂತೇಳಿ. ಓಕೆ, ಸೊ ಅಲ್ಲಿ ಯಾರ ಕಡೆ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳೋ ಟೆಂಡೆನ್ಸಿ ಜಾಸ್ತಿ ಇರ್ತದ ಅಂದರೆ ಈಗ ಸಪೋಸ್ ಈಗೇನೋ ಒಂದು ವಸ್ತು ಅಂತ ಕೊಡ್ರಿ, ಅದು ಒಂದೇ ವಸ್ತು ಅದ, ಬಟ್ ಅದು ಇಬ್ಬರು ಮಂದಿ ಬೇಕಾಗೈತೆ. ಸೊ ಇಬ್ಬರು ಬೆಟ್ ಕಟ್ತಾರಲ್ಲ, ಅದಕ್ಕೆ ಎಷ್ಟು 10 ನಾ 11 ರೂಪಾಯಿ ಕೊಡ್ತೇನೆ, ಮತ್ತೊಬ್ಬ ನಾ 12 ಕೊಡ್ತೇನೆ ಅಂತ. ಸೊ ಅದು ಎಲ್ಲಿವರೆಗೂ ಕಂಟಿನ್ಯೂ ಆಕೈತಿ? ಸಪೋಸ್ ಲಾಸ್ಟ್ ಅದಕ್ಕೆ 20 ರೂಪಾಯಿ ಅಂತಾನೆ, ಅವ್ನ ಕಡೆ 20 ರೂಪಾಯಿ ಮೇಲೆ ಹೋಗಕ್ಕೆ ಆಗಂಗಿಲ್ಲ ಮತ್ತೊಬ್ಬಗೆ. ಸೊ ಯಾರು 20 ರೂಪಾಯಿ ಬಿಡ್ಡಿಂಗ್ ಹಾಕ್ತಾರೆ ಅವ್ನಿಗೆ ಸಿಗ್ತೈತಿ. ಸೇಮ್ ಥಿಂಗ್, ಯಾವಾಗ ಎರಡು ಸಬ್ಸ್ಟೆನ್ಸನ್ನು ಆಜುಬಾಜು ರಿಯಾಕ್ಷನ್ ಒಳಗಡೆ ಇನ್ವಾಲ್ವ್ ಮಾಡಿದಾಗ ಯಾರ ಕಡೆ ಎಲೆಕ್ಟ್ರಾನ್ ಕೊಡೋ ಎಬಿಲಿಟಿ ಇರ್ತೈತಿ ಅವ ಎಲೆಕ್ಟ್ರಾನ್ ಕೊಡ್ತಾನೆ. ಓಕೆ, ಸೊ ಮತ್ತೊಬ್ಬ ಎಲೆಕ್ಟ್ರಾನ್ ತೊಗೊಳ್ಳೇಬೇಕಾಗ್ತೈತಿ. ಸೊ ಹಿಂಗೆ, ಸೊ ಅದರ ಆಧಾರದ ಮೇಲೆ, ಪ್ರಾಕ್ಟಿಕಲ್ ಆಧಾರದ ಮೇಲೆ ನಾವೇನು ಮಾಡೋಣ ಈಗ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ರಿಯಾಕ್ಷನ್ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ನಾವು. ಅದಕ್ಕೆ ಏನು ಮಾಡಬೇಕು ಅಂತಂದರೆ ನಾ ಏನು ಮಾಡೀನಿ ಈಗ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತೊಗೊಂಡೇನಿ. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಯಾವತ್ತು ಬ್ಲೂ ಕಲರ್ ಇರ್ತದೆ, ನೆನ್ಪಿಟ್ಕೊಡ್ರಿ. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಸ್ಕೈ ಬ್ಲೂ ಇರ್ತೈತಿ. ಓಕೆ, ಸ್ಕೈ ಬ್ಲೂ ಇರ್ತೈತೆ ಕಾಪರ್ ಸಲ್ಫೇಟ್. ಅದು ಒಂದು ಉಪ್ಪಿನ ಥರ, ನೀವು ಉಪ್ಪಂತ ನೋಡಿರ್ತೀರಿ ಮನೆ ಒಳಗಡೆ. ಇಟ್ಸ್ ಜಸ್ಟ್ ಲೈಕ್ ಅ ಸಾಲ್ಟ್. ಆ್ಯಂಡ್ ವೆನ್ ವಿ ಆ್ಯಡ್ ದಿಸ್ ಕಾಪರ್ ಸಲ್ಫೇಟ್ ಸಾಲ್ಟ್ ಇನ್ ಟು ದಿ ವಾಟರ್ ಇಟ್ ವಿಲ್ ಬಿಕಮ್ ಇಂಟೆನ್ಸ್ ಬ್ಲೂ ಕಲರ್. ಓಕೆ, ಸೊ ನೆಕ್ಸ್ಟ್ ನಾನೇನು ಮಾಡಬೇಕು ಇವಾಗ, ನಾನೇನು ಮಾಡ್ತೀನಿ ಜಿಂಕ್ ಮೆಟಲ್ ಸ್ಟ್ರಿಪ್ಪನ್ನು ಈ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಒಳಗಡೆ ಇಡ್ತೀನಿ. What I'm doing is I'm taking a zinc metal strip and I'm just simply dipping in the copper sulfate solution. Okay, see first the color of the solution is intense blue color. ಮೊದಲಿಗೆ ಏನಿತ್ತು ಅಂದರೆ ಈ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇಂಟೆನ್ಸ್ ಅಂದರೆ ಡಾರ್ಕ್ ಬ್ಲೂ ಕಲರ್ ಇತ್ತು. ಓಕೆ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ಮೇಲೆ ಡಾರ್ಕ್ ಕಲರ್ ಇದ್ದಿದ್ದು ಸ್ವಲ್ಪ ಪೇಲ್ ಬ್ಲೂ ಆಯಿತು. ಓಕೆ, ಅದಾದಮೇಲೆ ಕಲರ್ಲೆಸ್ ಆಯಿತು. ಓಕೆ, ಯಾಕೆ ಈ ರೀತಿ ಆಯಿತು? ಓಕೆ, ಯಾಕೆ ಈ ರೀತಿ? ಫಸ್ಟ್ ಇಂಟೆನ್ಸ್ ಬ್ಲೂ ಕಲರ್ ಇತ್ತು, ಆಮೇಲೆ ಪೇಲ್ ಬ್ಲೂ ಕಲರ್ ಆಯಿತು, ಆಮೇಲೆ ಕಲರ್ಲೆಸ್ ಆಯಿತು. ಯಾಕೆ ಈ ರೀತಿ ಆಯಿತು? ಕಾರಣ ಏನಂತಂದ್ರೆ ಅಲ್ಲಿ ರಿಯಾಕ್ಷನ್ ಆಗತೈತಿ. ಯಾವುದ್ರ ಮಧ್ಯ? ಈಗ ನೀವೇನು ರಿಯಾಕ್ಷನ್ ಯಾವುದ್ರ ಮಧ್ಯ ಮಾಡಿರಿ? ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್. ಸೊ ಇಲ್ಲಿ ರಿಯಾಕ್ಷನ್ ಆಗತೈತಿ. ಓಕೆ, ಈ ರಿಯಾಕ್ಷನ್ ಏನಪ್ಪ ಅಂದ್ರೆ ರೆಡಾಕ್ಸ್ ರಿಯಾಕ್ಷನ್. ಏನು ರಿಯಾಕ್ಷನ್ನು? ಕಾಪರ್ ಸಲ್ಫೇಟ್ ಒಳಗಡೆ, ಈ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಒಳಗಡೆ ಯಾವತ್ತು ಕಾಪರ್ +2 ಇರ್ತೈತಿ, ಸಲ್ಫೇಟ್ SO4-2 ಅಯಾನ್ ಫಾರ್ಮ್ದಾಗ ಇರ್ತಾವೆ. ಓಕೆ, ಜಸ್ಟ್ ಹೆಂಗೆ ವಾಟರ್ ಒಳಗಡೆ H+2H+O-2 ಇರ್ತೈತಲ್ಲ. ಓಕೆ, ಆ ರೀತಿ. ಅಥವಾ HCl ಒಳಗಡೆ, HCl ಒಂದು ಎಸಿಡ್ ಅಲ್ಲ, ಇದು H+Cl- ಅಯಾನ್ ಫಾರ್ಮ್ ಒಳಗೆ ಇರ್ತೈತಲ್ಲ, ಹಾಗೆ ಕಾಪರ್ ಸಲ್ಫೇಟ್ ಕೂಡ ಹೆಂಗಿರ್ತದ? ಅಯಾನ್ ಫಾರ್ಮ್ ಒಳಗಡೆ ಇರ್ತದೆ. ಅದನ್ನು ನೀರೊಳಗೆ, ಕಾಪರ್ ಸಲ್ಫೇಟನ್ನು ನೀರೊಳಗೆ ಹಾಕಿದ ತಕ್ಷಣ ಅದೇನಾಗ್ತೈತಿ? ಕಾಪರ್ +2 ಆ್ಯಂಡ್ ಸಲ್ಫೇಟ್ -2 ಅಯಾನ್ಸ್ ಆಗಿ ಸಪ್ರೇಟ್ ಆಗಿರ್ತಾವೆ ಇಲ್ಲಿ. ಓಕೆ, ಈಗ ರಿಯಾಕ್ಷನ್ ಶುರು ಆಗ್ತದೆ. ಯಾರ ಮಧ್ಯ ರಿಯಾಕ್ಷನ್ ಶುರು ಆಗ್ತದ? ನಾ ಬಹಳಷ್ಟು ಸರಿ ಇದನ್ನು ಹೇಳೀನಿ. ಏನಂತಂದ್ರೆ ಮೆಟಲ್ಸ್ ಯಾವತ್ತು ಎಲೆಕ್ಟ್ರಾನನ್ನು ಲಾಸ್ ಮಾಡ್ಕೊಳ್ತಾವ, ನಾನ್ ಮೆಟಲ್ಸ್ ಯೂಶ್ವಲಿ ಏನಂತಂದ್ರೆ ಎಲೆಕ್ಟ್ರಾನನ್ನು ಗೇನ್ ಮಾಡ್ಕೊಳ್ತಾವ. ಓಕೆ, ಸೊ ಈಗ ಇಲ್ಲಿ 2 ಮೆಟಲ್ ಅವ. ಯಾವುದು? ಒಂದು ಜಿಂಕು, ಇನ್ನೊಂದು ಕಾಪರ್. ಹೌದಾ? ಸೊ ಈಗ ಎರಡು ಮೆಟಲ್ ಅವ. ಆಲ್ರೆಡಿ ಕಾಪರ್ ಯಾವ ಸ್ಟೇಟ್ ಒಳಗೈತಿ? +2. ಅಂದ್ರೆ ಆಲ್ರೆಡಿ ಕಾಪರ್ ಎಲೆಕ್ಟ್ರಾನನ್ನು ಲಾಸ್ ಮಾಡ್ಕೊಂಡೈತಿ. ಓಕೆ, ಸೊ ಅದಕ್ಕೆ ಅದೇನದ? ಲಾಸ್ ಆಫ್ ಎಲೆಕ್ಟ್ರಾನ್. ಲಾಸ್ ಮಾಡ್ಕೊಂಡಿದ್ದು ಎಷ್ಟು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡದ? 2 ಎಲೆಕ್ಟ್ರಾನ್. ಅದಕ್ಕೆ ಅದ್ರ ಮೇಲೆ ಏನದ? 2 ಪಾಸಿಟಿವ್ ಚಾರ್ಜ್. ಆ 2 ಎಲೆಕ್ಟ್ರಾನ್ ಯಾರು ತಗೊಂಡಾರ ಇವಾಗ? ಸಲ್ಫೇಟ್. ಅದಕ್ಕೆ ಅದ್ರ ಮೇಲೆ -2 ಚಾರ್ಜ್ ಅದ. ಅಂಡರ್ಸ್ಟ್ಯಾಂಡಿಂಗ್ ಇಟ್? ಓಕೆ, ಸೊ ಈಗ ಜಿಂಕು ಮೆಟಲೆ, ಕಾಪರು ಮೆಟಲೆ.
ಸೊ ಈಗ ಯಾರು ಎಲೆಕ್ಟ್ರಾನ್ ಕೊಡಬೇಕು? ಸಿ ಆಲ್ರೆಡಿ ಕಾಪರ್ 2 ಎಲೆಕ್ಟ್ರಾನ್ ಕೊಟ್ಟೈತಿ, ಸೊ ಅದ್ರ ಕಡೆ ಮತ್ತಷ್ಟು ಎಲೆಕ್ಟ್ರಾನ್ ಕೊಡುವ ಎಬಿಲಿಟಿ ಇಲ್ಲ. ಹಂಗಿಂದ್ರೆ ಏನು ಮಾಡ್ಬೇಕು ಇವಾಗ? ಜಿಂಕ್ ಎಲೆಕ್ಟ್ರಾನ್ ಕೊಡೋದೈತಿ ಅಂದ್ರೆ ಇದು ಎಲೆಕ್ಟ್ರಾನ್ ತಗೋಬೋದೋ ಇಲ್ಲೋ ಈಗ ಕಾಪರ್? ಎಸ್, ಎಕ್ಸಾಕ್ಟ್ಲಿ ಇದಾಗ್ತದೆ. ಅವಾಗ ಏನಾಗ್ತೈತೆ ಅಂದ್ರೆ ಅಲ್ಲೇ ಜಿಂಕ್ +2 ಆಗ್ತೈತಿ, ಕಾಪರ್ ಪ್ಲಸ್ SO4 -2 ಹಂಗೆ ಉಳ್ಕೊಂತು. ಓಕೆ, ಏನಾಗೋದೈತೆ ನೋಡ್ರಿ, ಈಗ ಜಿಂಕ್ ಏನು ಮಾಡ್ತು, ಜಿಂಕ್ದು ನಾರ್ಮಲ್ ಇತ್ತದು, ಅದರ ಯಾವುದೋ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡಿರಲಿಲ್ಲ. ಓಕೆ, ಅಥವಾ ಯಾವುದೋ ಎಲೆಕ್ಟ್ರಾನ್ ಗೇನು ಮಾಡ್ಕೊಂಡಿರಲಿಲ್ಲ. ಬಟ್ ಈಗೇನಾಯಿತು, ಜಿಂಕ್ ಏನು ಮಾಡ್ದ, 2 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡಿದ್ದ. ಆ 2 ಎಲೆಕ್ಟ್ರಾನನ್ನು ಯಾರು ತಗೊಂಡ್ರು ಅಂತಂದ್ರೆ ಕಾಪರ್ ಹ್ಯಾಸ್ ಗೇನ್ಡ್ ದೋಸ್ 2 ಎಲೆಕ್ಟ್ರಾನ್. ಬಿಕಾಸ್ ಇಲ್ಲಿ ನೋಡ್ರಿ, ಕಾಪರ್ ಇಲ್ಲಿನಿತ್ತು, ಕಾಪರ್ +2 ಇತ್ತು. ಈಗ 2 ಎಲೆಕ್ಟ್ರಾನ್ ಜಿಂಕ್ ಬಿಟ್ಟಿರುವಂಥ 2 ಎಲೆಕ್ಟ್ರಾನನ್ನು ಕಾಪರ್ ತಗೊಂತು. ಇನ್ನೂ ಕ್ಲಿಯರಾಗಿ ಬರೀಬೇಕು ಅಂತಂದ್ರೆ ಜಿಂಕ್ ಏನಾಯಿತು, ಜಿಂಕ್ +2 ಎಲೆಕ್ಟ್ರಾನ್ ಬಂತು. ಆಮೇಲೆ ಕಾಪರ್ +2 ಇತ್ತು, ಅದು ಈ 2 ಎಲೆಕ್ಟ್ರಾನನ್ನು ತಗೊಂತು, ಕಾಪರ್ ಆಗಿ ಟರ್ನ್ ಆಯಿತು. ಸೊ ಇದು ಎಲೆಕ್ಟ್ರಾನ್ ಕ್ಯಾನ್ಸಲ್ ಮಾಡಿದರೆ ಇದೇನಾಯಿತು, ಜಿಂಕ್ ಪ್ಲಸ್ ಕಾಪರ್ +2 ಬರೆದ್ರಿ ಅಂತಂದರೆ ಜಿಂಕ್ +2 ಪ್ಲಸ್ ಕಾಪರ್. ಓಕೆ, ಅರ್ಥ ಆಯ್ತಾ? ಇಲ್ಲಿ ಸಲ್ಫೇಟ್ ಅದು ಆಲ್ರೆಡಿ ಎಲೆಕ್ಟ್ರಾನ್ ಕಾಪರ್ ಕಡೆ ಇಸ್ಕೊಂಡು ಆಲ್ರೆಡಿ ಅದು ರಿಚ್ ಅದು, ಸೊ ಅದು ಮತ್ತೆ ಎಲೆಕ್ಟ್ರಾನ್ ತಗೊಳ್ಳೋದಿಲ್ಲ. ಓಕೆ, ಸೊ ಏನಾಗ್ತೈತಿ, ಸಿ ಫಸ್ಟ್ ಡಾರ್ಕ್ ಬ್ಲೂ ಕಲರ್ ಇದ್ದಿದ್ದು ಪೇಲ್ ಬ್ಲೂ ಕಲರ್ ಆಯ್ತು. ಯಾಕೋ ಅಂದರೆ ಇದರೊಳಗಡೆ ಇರುವಂತಹ ಸ್ವಲ್ಪ ಮಟ್ಟಿಗೆ ಕಾಪರ್ ಇದ್ದಿದ್ದು ಏನಾಯಿತು, ಕಾಪರ್ +2 ಅಯಾನ್ ಇದ್ದಿದ್ದು ಕಾಪರ್ ಆಗಿ ಟರ್ನ್ ಅದು. ಓಕೆ, ಸೊ ಅದಾದಮೇಲೆ ಕಲರ್ಲೆಸ್ ಯಾಕಾಯ್ತು ಅಂತಂದ್ರೆ ಇರೋ ಬರೋ ಎಲ್ಲ ಕಾಪರ್ +2 ಅಯಾನ್ಸ್ ಎಲ್ಲ ಏನಾಗ್ಯಾವ, ಈಗ ಕಾಪರ್ ಆಗಿ ಟರ್ನ್ ಆಗ್ಯಾವ. ಅಂದರೆ ಇದ್ರೊಳಗಡೆ ಏನಾಯ್ತು, ಈಗ ಕಲರ್ಲೆಸ್ ಒಳಗಡೆ ಏನದ, ಜಿಂಕ್ +2 ಅಯಾನ್ಸ್ ಅವ. ಯಾವ ಅಯಾನ್ಸ್ ಅವ? ಜಿಂಕ್ +2 ಮತ್ತೆ ಸಲ್ಫೇಟ್ ಅಯಾನ್ಸ್ ಬಂತು, ಅದಕ್ಕೆ ಅದು ಕಲರ್ಲೆಸ್ ಆಯಿತು. ಸೊ ಈಗ ನಾವೇನು ಹೇಳ್ಬೋದು ಅಂತಂದರೆ ದ ಬ್ಲೂ ಕಲರ್ ಆಫ್ ದ ಸೊಲ್ಯೂಷನ್ ವಾಸ್ ಬಿಕಾಸ್ ಆಫ್ ಕಾಪರ್ +2 ಅಯಾನ್ಸ್. Okay, because of presence of copper +2 ions, this was blue color. Now after some time it has become colorless because there are no copper +2 ions. ಸೊ ಈಗ ಇದರಿಂದ ನಮ್ಗೆ ಗೊತ್ತಾಗೋದೇನು ಅಂತಂದರೆ, ಸಿ ಜಿಂಕ್ ಎಲೆಕ್ಟ್ರಾನ್ನ ಕೊಡ್ತು, ಆ ಎಲೆಕ್ಟ್ರಾನನ್ನು ಕಾಪರ್ ತಗೊಂತು, ಕಾಪರ್ +2 ಅಯಾನ್ ಆ ಎಲೆಕ್ಟ್ರಾನನ್ನು ರಿಸೀವ್ ಮಾಡ್ಕೊಳ್ತು. ಓಕೆ, ಸೊ ಅಂದರೆ ಈಗ ನೀವು ಹೇಳ್ರಿ ಇದರೊಳಗಡೆ ಆಕ್ಸಿಡೇಷನ್ ಯಾವುದಾಗಿದ್ದು, ರಿಡಕ್ಷನ್ ಯಾವುದಾಗಿದ್ದು, ಜಿಂಕ್ ಎಲೆಕ್ಟ್ರಾನನ್ನು ಲಾಸ್ ಮಾಡ್ಕೊಂತು, ಅದಕ್ಕೆ ಅದೇನು ಆಕ್ಸಿಡೇಷನ್ ಆಯಿತು. ಅಂದರೆ ಜಿಂಕ್ ಏನಾಯ್ತು ಇವಾಗ ರೆಡ್ಯೂಸಿಂಗ್ ಏಜೆಂಟ್ ಆಯಿತು. ಓಕೆ, ಕಾಪರ್ ಏನು ಮಾಡ್ತು, ಎಲೆಕ್ಟ್ರಾನನ್ನು ತಗೊಂತು, ಸೊ ಇದೇನಾಯಿತು ರಿಡಕ್ಷನ್ ಆಯಿತು. ಸೊ ರೆಡ್ಯೂಸಿಂಗ್ ಯಾವುದು ಅಂದರೆ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು, ಕಾಪರ್ ಸಲ್ಫೇಟ್ ಈಸ್ ಯುವರ್ ಆಕ್ಸಿಡೈಸಿಂಗ್ ಏಜೆಂಟ್. ಸಿಂಪಲ್. ಓಕೆ, ಸೊ ಈಗ ಈ ರೀತಿ ನಾವು ಅರ್ಥ ಮಾಡ್ಕೊಂಡ್ವಿ. ಈ ಎಲ್ಲಿಂದ ಎಲೆಕ್ಟ್ರಾನ್ ಎಲ್ಲೋಯ್ತು ಇಲ್ಲಿ ನಮಗೆ ಕ್ಲಿಯರ್ಲಿ ಕಾಣತೈತಿ. ಏನು ಅಂತಂದರೆ ದ ಬ್ಲೂ ಕಲರ್ ಆಫ್ ದ ಸೊಲ್ಯೂಷನ್ ವಾಸ್ ಬಿಕಾಸ್ ಆಫ್ ಕಾಪರ್ +2 ಅಯಾನ್ಸ್. ಈಗ ಕಾಪರ್ +2 ಅಯಾನ್ಸ್ ಇಲ್ಲ ಅಲ್ಲಿ, ಯಾಕೆ ಎಲ್ಲ ಕಾಪರ್ +2 ಅಯಾನ್ ಇದ್ದಿದ್ದು ಕಾಪರ್ ಅಯಾನ್ ಆಗಿ ಕನ್ವರ್ಟ್ ಆಗ್ಯಾವ. ಹಾಗಿದ್ರೆ ಕನ್ವರ್ಟ್ ಆಗಿ ಎಲ್ಲಿರ್ತಾವ ಅಂದರೆ ಈ ಜಿಂಕ್ ಮೇಲೆ ಇರ್ತಾವ. ಈ ಜಿಂಕ್ ಸ್ಟ್ರಿಪ್ ಮೇಲೆ ಕಾಪರ್ ಡಿಪಾಸಿಟ್ ಆಗಿರ್ತದೆ. ಈ ರೀತಿ ಇದ್ರ ಮೇಲೆ ಜಿಂಕ್ ಮೇಲೆ ಈ ರೀತಿ ಕಾಪರ್ ಡಿಪಾಸಿಟ್ ಆಗಿರ್ತದೆ. ಓಕೆ, ಅಂದರೆ ಇಲ್ಲಿ ಜಿಂಕ್ ನೋಡ್ರಿ, ಜಿಂಕ್ ಈ ಎಲೆಕ್ಟ್ರೋಡ್ ಇಲ್ಲಿಂದ ನಿಮಗೇನು ಬರ್ತಾವೆ ಅಂದ್ರೆ ಜಿಂಕ್ ಅಯಾನ್ಸ್ ಹೊರಗೆ ಬರೋಕ್ಕೆ ಚಾಲೂ ಮಾಡ್ತಾವೆ ಎಲ್ಲ ಕಡೆ. ಓಕೆ, ಜಿಂಕ್ +2 ಹೊರಗೆ ಬಂತು, ಆ ಎಲೆಕ್ಟ್ರಾನ್ ಎಲ್ಲಿರ್ತಾವೆ ಅಂದ್ರೆ ಈ ಮೆಟಲ್ ಸ್ಟ್ರಿಪ್ ಮೇಲೇ ಇರ್ತಾವೆ. ಸೊ ಎಲೆಕ್ಟ್ರಾನ್ ತಗೊಳ್ಳಿಕ್ಕೆ ಕಾಪರ್ ಆ ಮೆಟಲ್ ಸ್ಟ್ರಿಪ್ ಮೇಲೆ ಹೋಗಿ ಎಲೆಕ್ಟ್ರಾನ್ ತಗೊಂಡು ಆ ಮೆಟಲ್ ಮೇಲೆ ಅಲ್ಲೇ ಕುತ್ಕೊಂಡ್ಬಿಡ್ತಾವೆ. ಓಕೆ, ಸೊ ಅದಕ್ಕೆ ಅದೇನಾಯ್ತು ಕಲರ್ಲೆಸ್ ಆಯ್ತು. ಈಗ ನಮ್ಮ ಮತ್ತೇನು ಕ್ವಶನ್ ಬರ್ತೇವೆ ಅಂತಂದ್ರೆ, ಸರ್ ನಾವು ಹೆಂಗೆ ನಂಬೋಣ್ರಿ ಜಿಂಕ್ +2ನೇ ಅಂತ ಹೇಳಿ, ನಾವು ಹೆಂಗೆ ನಂಬೇಕಿದು? ಓಕೆ, ಅವಾಗ ಅದನ್ನ ಹೆಂಗಂತಂದ್ರೆ, ಸಿ ಯಾವತ್ತು ಜಿಂಕು ಹೈಡ್ರೋಜನ್ ಸಲ್ಫೈಡ್ ಜೊತೆ ರಿಯಾಕ್ಟ್ ಆಗಿ ಜಿಂಕ್ ಸಲ್ಫೈಡ್ ಫಾರ್ಮ್ ಮಾಡ್ತೈತಿ. ಓಕೆ, ಅದೇನಂತಂದ್ರೆ ವೈಟ್ ಕಲರ್ ಇರ್ತೈತಿ. ಯಾವ ಕಲರ್ ಇರ್ತದ? ವೈಟ್ ಕಲರ್. ಇಟ್ ವಿಲ್ ಬಿ ವೈಟ್ ಕಲರ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗಿರ್ತದೆ. ಓಕೆ, ಹಾಗಿದ್ರೆ ನಾವೇನು ಮಾಡ್ಬೇಕು ಈಗ? ಇಲ್ಲಿ ನಾವೇನು ಮಾಡಬೇಕು, ಹೈಡ್ರೋಜನ್ ಗ್ಯಾಸನ್ನ ಹೈಡ್ರೋಜನ್ ಸಲ್ಫೈಡ್ ಗ್ಯಾಸನ್ನ ಫಾರ್ಮ್ ಮಾಡಿದಾಗ ಕಲರ್ಲೆಸ್ ಇದ್ದಿದ್ದು ಏನಾಗ್ತೈತಿ, ಆಮೇಲೆ ನೆಕ್ಸ್ಟ್ ಕಲರ್ಲೆಸ್ ಇದ್ದಿದ್ದು ವೈಟ್ ಕಲರ್ ಆಯ್ತು. ವೈಟ್ ಕಲರ್ ಬಂತು ಅಂತಂತಂದ್ರೆ ನಿಮಗೇನು ಅರ್ಥ ಆಗಬೇಕು ಅಲ್ಲೇ? ವೈಟ್ ಕಲರ್ ಬಂತಂದ್ರೆ ಓಕೆ, ಈ ಸೊಲ್ಯೂಷನ್ ಒಳಗಡೆ ಏನಿದ್ದು ಜಿಂಕ್ +2 ಅಯಾನ್ಸ್ ಇದ್ದು ಅಂತ. ಸೊ ದಿಸ್ ಈಸ್ ಹೌ ಡು ವಿ ಅಬ್ಸರ್ವ್ ದ ಚೇಂಜ್ ಇನ್ ದ ರಿಯಾಕ್ಷನ್. ಸೊ ಈ ರಿಯಾಕ್ಷನ್ ಒಳಗಡೆ ಏನಾಗತ್ತೈತಿ, ಆಕ್ಚುಲಿ ಜಿಂಕ್ ಇದ್ದಿದ್ದು ಜಿಂಕ್ +2 ಅಯಾನ್ ಆಗಿ ಕನ್ವರ್ಟ್ ಆಯಿತು, ಕಾಪರ್ +2 ಇದ್ದಿದ್ದು ಕಾಪರ್ ಆಗಿ ಕನ್ವರ್ಟ್ ಆಯಿತು. ಸೊ ಈಗ ನಾವೇನು ಹೇಳ್ಬೋದು ಅಂತಂದರೆ ವಿಚ್ ಈಸ್ ಮೋರ್ ರಿಯಾಕ್ಟಿವ್? ಯಾವುದು ಜಾಸ್ತಿ ರಿಯಾಕ್ಟಿವ್? ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕಾಪರ್. ಓಕೆ,
ಹೇಳಿದ್ವಲ್ಲ. ಓಕೆ, ಸೊ ಇಲ್ಲಿ ಜಿಂಕ್ ಎಲೆಕ್ಟ್ರಾನ್ ಯಾವ್ದು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ತೈತಿ ಅದ್ರದ್ದು ರಿಯಾಕ್ಟಿವಿಟಿ ಜಾಸ್ತಿ ಇರ್ತದೆ ಅಂತ ಹೇಳ್ತೇವೆ. ಓಕೆ, ಸೊ ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋದಂತಂದ್ರೆ, ಇನ್ನೊಂದು ಎಕ್ಸಾಂಪಲ್, ಸೆಕೆಂಡ್ ಎಕ್ಸಾಂಪಲ್ ನೀವು ನೋಡೋದಂತಂದ್ರೆ ಇಲ್ಲೇನು ಬರಿಬೋದು ಅಂತಂದ್ರೆ, ಯಾವಾಗ ಕಾಪರ್ ಪ್ಲಸ್ ಸಿಲ್ವರ್ ನೈಟ್ರೇಟ್ ತೊಗೊಂಡ್ರಿ ಅಂತಂದ್ರೆ, ಓಕೆ, ಈಗ ನಾವೇನು ಮಾಡೋಣ, ಇದನ್ನ ತೆಗಿನಿ. ಓಕೆ, ಈಗ ಇದನ್ನ ನಾವೇನು ಮಾಡೋಣ, ಕಾಪರ್ ಅನ್ಕೊಳ್ಳೋಣ. ಓಕೆ, ಕಾಪರ್ ಅನ್ಕೊಡ್ರಿ. ಅಂದರೆ ಈ ಸೊಲ್ಯೂಷನ್ ಒಳಗಡೆ AgNO3 ಕಲರ್ಲೆಸ್ AgNO3 ಸೊಲ್ಯೂಷನ್. AgNO3 ಯಾವತ್ತು ಕಲರ್ಲೆಸ್ ಸೊಲ್ಯೂಷನ್ ಇರ್ತೈತಿ. ಅದ್ರಾಗ ಏನು ಮಾಡಿರಿ ನೀವೀಗ ಕಾಪರ್, ಇಲ್ಲಿ ಕಾಣಿಲ್ಲ ಅಂದ್ರೆ ಈ ಕಡೆ ಬರ್ಕೊಳ್ಳೋಣ, ಇದು ಕಾಪರ್. ಓಕೆ, ಸೊ ಈಗೇನಾಯ್ತು, ರಿಯಾಕ್ಷನ್ ಉಲ್ಟಾ ಆಯ್ತು. ಇವಾಗ ರಿಯಾಕ್ಷನ್ ಆಯಿತು ಉಲ್ಟಾ ಆಗ್ತೈತೆ. ಯಾಕಂದ್ರೆ ಸಿಲ್ವರ್ ಇದ್ದಿದ್ದು ಯಾವ ಸ್ಟೇಟ್ ಒಳಗದ, ಈಗಿದು ಇದು +1 ಒಳಗದ, NO3 -1 ಒಳಗದ. ಓಕೆ, ಸೊ ಸಿಲ್ವರ್ ಏನು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡದ, ಆ ಎಲೆಕ್ಟ್ರಾನು NO3- ತನ್ನ ಕಡೆ ತಗೊಂಡದ. ಓಕೆ, ಸೊ ಈಗ ಕಾಪರ್ನ ಈ AgNO3 ಸೊಲ್ಯೂಷನ್ ಒಳಗಡೆ ಆ್ಯಡ್ ಮಾಡಿದ್ರಿ ಅಂತಂದ್ರೆ, ಓಕೆ, ಇಲ್ಲೇನಾಗ್ತೈತಿ, ಓಕೆ, ಕಲರ್ಲೆಸ್ ಇತ್ತು, ಸ್ವಲ್ಪ ಪೇಲ್ ಬ್ಲೂ ಬಂತು. ಪೇಲ್ ಬ್ಲೂ ಯಾಕೆ ಬಂತು ಅಂತಂದ್ರೆ, ಇಲ್ಲಿಂದ ಕಾಪರ್ +2 ಅಯಾನ್ ಹೊರಗೆ ಬರತ್ತಾವ. ಏನು ಬರತ್ತಾವ, ಕಾಪರ್ +2 ಅಯಾನ್ಸ್ ಹೊರಗೆ ಬರತ್ತಾವ. ಆಮೇಲೆ ಏನಾಗ್ತೈತಿ, ಇಲ್ಲಿ ರಿಯಾಕ್ಷನ್ ನೀವು ನೋಡಿದ್ರ ಅಂತಂದ್ರೆ ಏನಾಗ್ತೈತಿ, ಕಾಪರ್ ನೈಟ್ರೇಟ್ ಫಾರ್ಮ್ ಆಯಿತು ಪ್ಲಸ್ Ag. ಓಕೆ, ಸಿಲ್ವರ್ ನಿಮಗೆ ಏನು ಸಿಕ್ತು, ಸಿಲ್ವರ್ ಇಲ್ಲಿ ಡಿಪಾಸಿಟ್ ಆಗ್ತದೆ. ಇಲ್ಲಿ ಆ್ಯಕ್ಚುಲಿ ಏನಾಗ್ತದ, ಈಗ ಇಲ್ಲಿ ಸಿಲ್ವರ್ ಡಿಪಾಸಿಟ್ ಆಗ್ತೈತಿ ಕಾಪರ್ ಸ್ಟ್ರಿಪ್ ಮೇಲೆ. ಓಕೆ, ಕಾಪರ್ ಸ್ಟ್ರಿಪ್ ಮೇಲೆ, ಇದು ಉಲ್ಟಾ. ಓಕೆ, ಸೊ ಸ್ವಲ್ಪ ಪೇಲ್ ಬ್ಲೂ ಬಂತು, ಅದಾದಮೇಲೆ ಇಂಟೆನ್ಸ್ ಬ್ಲೂ ಕಲರ್ ಬಂತು. ಇಂಟೆನ್ಸ್ ಬ್ಲೂ ಕಲರ್ ಯಾಕಂತಂದ್ರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕಾಪರ್ +2 ಅಯಾನ್ಸ್. ಸೊ ಇದನ್ನ ನಾವು ಹಿಂಗೂ ತಗೊಳ್ಬೋದು, 2 AgNO3 ಅಂತಂದ್ರೆ, ಓಕೆ, 2 ಆ್ಯಂಡ್ 2 Ag. ಓಕೆ, ಸೊ ಈ ರೀತಿ ಆಯ್ತು. ಅಂದರೆ ಇಲ್ಲಿ ಆ್ಯಕ್ಚುಲಿ ಏನಾಗತ್ತೈತೆ ಅಂದರೆ, ಕಾಪರ್, ಓಕೆ, ಕಾಪರ್ ಇದ್ದಿದ್ದು ಎಲೆಕ್ಟ್ರಾನ್ನ ಲಾಸ್ ಮಾಡ್ಕೊಂತ, ಎಷ್ಟು, 2 ಎಲೆಕ್ಟ್ರಾನ್ನ ಲಾಸ್ ಮಾಡ್ಕೊಂತ ಅಂತ ತಿಳ್ಕೊಡ್ರಿ, +2 ಎಲೆಕ್ಟ್ರಾನ್. ಸೊ 2 ಸಿಲ್ವರ್ ಪ್ಲಸ್ ಅಯಾನ್ಸ್ ವಿಲ್ ಗೇನ್ ದೋಸ್ 2 ಎಲೆಕ್ಟ್ರಾನ್ಸ್ ಆ್ಯಂಡ್ ದೇ ವಿಲ್ ಬಿಕಮ್, ಸೊ ಈ ಎಲೆಕ್ಟ್ರಾನ್ ಕ್ಯಾನ್ಸಲ್ ಆಯಿತು. ಸೊ ಓವರ್ ಆಲ್ ರಿಯಾಕ್ಷನ್ ಏನಾಯಿತು, Ag ಪ್ಲಸ್, ಸೊ ಕಾಪರ್ +2 Ag ಆಗ್ತೈತಿ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಇಟ್. ಓಕೆ, ಸೊ ಉಲ್ಟಾ, ಇಲ್ಲಿ ಉಲ್ಟಾ ಆಗ್ತದೆ. ಹಾಗಿದ್ರೆ ಈ ರಿಯಾಕ್ಷನ್ ಒಳಗಡೆ, ಇನ್ ದಿಸ್ ರಿಯಾಕ್ಷನ್ ವಿಚ್ ಈಸ್ ಮೋರ್ ರಿಯಾಕ್ಟಿವ್, ಕಾಪರ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಸಿಲ್ವರ್. ಇಲ್ಲಿ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕಾಪರ್. ಓಕೆ, ಇಲ್ಲಿ ಎಲೆಕ್ಟ್ರಾನ್ ಯಾರು ಕೊಟ್ಟವರು, ಕಾಪರ್ ಗೇವ್ ದ ಎಲೆಕ್ಟ್ರಾನ್, ಸಿಲ್ವರ್, ಕಾಪರ್ ಹ್ಯಾಸ್ ಲಾಸ್ಟ್ ಎಲೆಕ್ಟ್ರಾನ್, ಸಿಲ್ವರ್ ಹ್ಯಾಸ್ ಗೇನ್ಡ್ ದ ಎಲೆಕ್ಟ್ರಾನ್. ಓಕೆ, ಸೊ ಇದು ಲಾಸ್ ಮಾಡ್ಕೊಂತ ಎಲೆಕ್ಟ್ರಾನ್, ಹೌದಾ. ಸೊ ಕಾಪರ್ ಲಾಸ್ಟ್, ಸೊ ಇದು ಏನು, ರೆಡ್ಯೂಸಿಂಗ್ ಏಜೆಂಟು, ಸಿಲ್ವರ್ ಆಕ್ಸಿಡೈಸಿಂಗ್ ಏಜೆಂಟು. ಓಕೆ, ಸೊ ಈಗ ಈ ಮೂರೂ ಕಂಪೇರ್ ಮಾಡಿದ್ರೆ ವಿಚ್ ಈಸ್ ಮೋರ್ ರಿಯಾಕ್ಟಿವ್, ಓಕೆ, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಸಿಲ್ವರ್, ಇದನ್ನ ಹೇಳ್ಬೋದು. ಸೊ ಈ ರೀತಿ ಬೇಸ್ಡ್ ಆನ್, ನಾವೇನು ಹೇಳ್ಬೋದು ಅಂತಂದ್ರೆ, ಬೇಸ್ಡ್ ಆನ್ ಓಕೆ, ಸೊ ನಾವೀಗ ನೆಕ್ಸ್ಟ್ ಏನು ಹೇಳ್ಬೋದು ಅಂತಂದರೆ, ಬೇಸ್ಡ್ ಆನ್ ದ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ಸ್, ಇದಕ್ಕೆ ನಾವೇನು ಕರಿಬೋದು, ರಿಯಾಕ್ಟಿವಿಟಿ ಅಂತ ಕರಿಬೋದು. ಬೇಸ್ಡ್ ಆನ್ ದಿ ರಿಯಾಕ್ಟಿವಿಟಿ ಆರ್ ಬೇಸ್ಡ್ ಆನ್ ದ ಟೆಂಡೆನ್ಸಿ ಅಂದರೆ ಅಬಿಲಿಟಿ ಅಂತ ತಿಳ್ಕೊಳ್ರಿ. ಬೇಸ್ಡ್ ಆನ್ ದ ಅಬಿಲಿಟಿ ಟು ಲೂಸ್ ಎಲೆಕ್ಟ್ರಾನ್ ಆರ್ ರಿಯಾಕ್ಟಿವಿಟಿ, ವಿ ಬಿಲ್ಡ್ ಟೇಬಲ್. ಅಂದರೆ ಒಂದು ಟೇಬಲ್ನ ರಚನೆ ಮಾಡ್ತೀವಿ. ಹೆಂಗಂತಂದರೆ, ಸಪೋಸ್ ಈಗ ಜಿಂಕ್, ಈಗ ನೋಡ್ರಿ, ಇದೊಂಥರ ಟೇಬಲೇ. ಓಕೆ, ಈಗ ನಾವೇನು ಹೇಳ್ಬೋದು ಅಂತಂದರೆ, ಜಿಂಕ್, ಕಾಪರ್, ಸಿಲ್ವರ್, ಇದೊಂಥರ ಟೇಬಲ್. ಹೆಂಗೆ ಅಂತಂದರೆ, ಮೋರ್ ರಿಯಾಕ್ಟಿವ್, ಓಕೆ, ಮೋರ್ ರಿಯಾಕ್ಟಿವ್, ಯಾವ್ದು ಲೆಸ್ ರಿಯಾಕ್ಟಿವ್, ಇದು ಲೆಸ್ ರಿಯಾಕ್ಟಿವ್, ಹೌದಾ. ಇದು ಒಂದು ಟೇಬಲ್ ನನಗೆ. ಓಕೆ, ಸೊ ಬೇಸ್ಡ್ ಆನ್ ದ ರಿಯಾಕ್ಟಿವಿಟಿ ವಿ ಕ್ಯಾನ್ ಬಿಲ್ಡ್ ಅ ಟೇಬಲ್, which is called activity series or electrochemical
electrochemical series. Okay, so based on the tendency to lose electron or gain electron ಅಂತಾನೆ ಹೇಳ್ಬೋದು. ಬಟ್ ನಾವು ಆಸ್ ಆಫ್ ನಾವು ಏನು ಮಾಡೋಣ ಈಗ, ಬೇಸ್ಡ್ ಆನ್ ದ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ವಿ ಕ್ಯಾನ್ ಬಿಲ್ಡ್ ಅ ಟೇಬಲ್ ವಿಚ್ ಇಸ್ ಕಾಲ್ಡ್ ಆಸ್ ಆಕ್ಟಿವಿಟಿ ಸೀರೀಸ್ ಆರ್ ಎಲೆಕ್ಟ್ರೋಕೆಮಿಕಲ್ ಸೀರೀಸ್. ಇದು ಯಾವುದಕ್ಕೆ? ಮೆಟಲ್ಗೆ. ಓಕೆ, ಆಕ್ಟಿವಿಟಿ ಸೀರೀಸ್ ಆರ್ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಇಸ್ ಫಾರ್ ಮೆಟಲ್ಸ್. ಓಕೆ, ಜಸ್ಟ್ ನಾವು ವಿ ಹ್ಯಾವ್ ನೋಡಿ, ಇದು ಒಂಥರ ಇಲ್ಲಿ ಯಾವುದು ಮೋರ್ ರಿಯಾಕ್ಟಿವ್ ಅಪ್ಪ? ಜಿಂಕ್ ಕಡೆ ಜಾಸ್ತಿ ಎಲೆಕ್ಟ್ರಾನ್ ಕೊಡುವ ಎಬಿಲಿಟಿ ಇದ್ದಿದ್ದಕ್ಕೆ ಅದು ಎಲೆಕ್ಟ್ರಾನ್ ಕೊಡ್ತದೆ. ಜಿಂಕ್ ಆದ್ಮೇಲೆ ಕಾಪರ್ ಬರ್ತದೆ, ಕಾಪರ್ ಆದ್ಮೇಲೆ ಸಿಲ್ವರ್ ಬರ್ತದೆ. ಓಕೆ, ಸೊ ದಿಸ್ ಇಸ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಕೆಮಿಕಲ್ ಸೀರೀಸ್. ಸೊ ಇನ್ ದಿಸ್ ಕಾನ್ಸೆಪ್ಟ್ ನಮಗೆ ಕ್ಲಿಯರ್ ಆಗಿದ್ದೇನು ಅಂತಂದ್ರೆ, ಓಕೆ, ರೆಡಾಕ್ಸ್ ರಿಯಾಕ್ಷನ್ ಯಾವ ರೀತಿ ಆಗ್ತಾವೆ ಅಂತಂದ್ರೆ, ಒನ್ ಸಬ್ಸ್ಟೆನ್ಸ್ ವಿಲ್ ಲೂಸ್ ಎಲೆಕ್ಟ್ರಾನ್ ಅಂಡ್ ಅದರ್ ಸಬ್ಸ್ಟೆನ್ಸ್ ವಿಲ್ ಗೇನ್ ಎಲೆಕ್ಟ್ರಾನ್. Okay, so this is we understand the loss of the electron and gain of the electron. Practically this is how we understand it, and based on our observation we can build a table which is called as activity series or electrochemical series. Okay, so ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ನ ಸ್ಟಡಿ ಮಾಡಬೇಕು. ಯಾವುದು ಅಂತಂದ್ರೆ ಇಟ್ಸ್ ಕಾಲ್ಡ್ ಆಸ್, ಓಕೆ, ವೆರಿ ಇಂಪಾರ್ಟೆಂಟ್, ಆಕ್ಸಿಡೇಷನ್ ನಂಬರ್. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂತಂದ್ರೆ ಆಕ್ಸಿಡೇಷನ್ ನಂಬರ್. ಸೊ ಲೆಟ್ ಮಿ ಕ್ಲೀನ್ ಅಪ್ ದ ಬೋರ್ಡ್ ಅಂಡ್ ದೆನ್ ವಿ ವಿಲ್ ಸ್ಟಾರ್ಟ್ ಆಕ್ಸಿಡೇಷನ್ ನಂಬರ್. ಸ್ಟೂಡೆಂಟ್ಸ್, ನಾವೇನಂತಂದ್ರೆ ಈಗ ನೆಕ್ಸ್ಟ್ ಕಾನ್ಸೆಪ್ಟು ಆಕ್ಸಿಡೇಷನ್ ನಂಬರ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ವಾಟ್ ಈಸ್ ಮೆಂಟ್ ಬೈ ಆಕ್ಸಿಡೇಷನ್ ನಂಬರ್? ಸೊ ದ ಡೆಫಿನೇಷನ್ ಗೋಸ್ ಲೈಕ್ ದಿಸ್: it is the charge present on the atom of an element when it is ion. ಒಂದು ಅಟಮು ಅಯಾನ್ ಆಗಿ ಕನ್ವರ್ಟ್ ಆದಾಗ ಆ ಅಯಾನ್ ಮೇಲೆ ಏನು ಚಾರ್ಜ್ ಇರ್ತದಲ್ಲ ಅದಕ್ಕೆ ನಾವು ಹೆಂಗೆ ಕರಿತೇವೆ? ಆಕ್ಸಿಡೇಷನ್ ನಂಬರ್ ಅಂತ ಕರಿತೇವೆ. ಅಥವಾ ಇನ್ನೊಂದು ಡೆಫಿನೇಷನ್ ಏನು ಅಂತಂದ್ರೆ, ಆರ್ ದ ಚಾರ್ಜ್ ವಿಚ್ ಅಪಿಯರ್ಸ್ ಟು ಬಿ ಪ್ರೆಸೆಂಟ್ ಆನ್ ದ ಅಟಮ್ ಇನ್ ಇಟ್ಸ್ ಕಂಬೈನ್ಡ್ ಸ್ಟೇಟ್. ಅಂದ್ರೆ ಕೆಲವೊಂದು ಸರ್ತಿ ಚಾರ್ಜ್ ಕ್ಲಿಯರ್ ಆಗಿ ನಮಗೆ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ, ಬಟ್ ಅಲ್ಲಿ ಇರ್ತದಂತ ನಾವು ತಿಳ್ಕೋಬೇಕು. ಹೆಂಗೆ? ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ನಾನು ಹೇಳಿದೆ ಏನೋ 2 ಸೋಡಿಯಂ, ಓಕೆ, ಪ್ಲಸ್ Cl2, ಇಲ್ಲೇನಂತಂದ್ರೆ 2NaCl ಫಾರ್ಮ್ ಆಯಿತು. ಈ ರಿಯಾಕ್ಷನ್ ಒಳಗಡೆ ಏನಾಗೋದಿತ್ತು ಅಂದ್ರೆ ಕ್ಲಿಯರ್ಲಿ ಸೋಡಿಯಂ ಇದ್ದಿದ್ದು ಎಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಳ್ಳೋದಿತ್ತು. ಹೌದಾ? ಒಂದು ಸೋಡಿಯಂ ಅಟಮು ಒಂದು ಎಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಳ್ಳೋದಿತ್ತು. ಓಕೆ, ಕ್ಲಿಯರ್ಲಿ ವಿ ಕ್ಯಾನ್ ಸಿ ದಿಸ್. ಸೊ ಈಗ ಸೋಡಿಯಂದ ಆಕ್ಸಿಡೇಷನ್ ನಂಬರ್ ಏನು? +1 ಅಂತ ಹೇಳ್ಬೋದು. What is the oxidation number of sodium? It is +1. We can clearly say because the charge present on the atom when it becomes ion. Okay, similarly goes for chlorine. Cl2 ಇತ್ತು, ಇದು 2 ಎಲೆಕ್ಟ್ರಾನ್ ಅನ್ನು ತಗೊಂಡು it will become 2Cl minus. ಅಂದ್ರೆ 2 electrons are taken by one chlorine atom. So each of them are having Cl minus 1. So the oxidation number of chlorine is -1, whereas sodium is +1. Balance aita? It has lost 1 electron, it has gained 1 electron. But here you can see they have gained 2 electron. Balance madbeka? This multiplied by 2 means it will become 2Na plus. So loss of electron is 2 electrons have been lost. So in ionic reaction we can clearly understand which type of reactions? Ionic reactions. Okay, ionic reaction ಒಳಗಡೆ we can clearly see the loss of electron and gain of electron. But when it comes to covalent reactions, covalent compound ಅನ್ಕೊಡ್ರಿ. When it comes to covalent compound ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಮಾಲಿಕ್ಯೂಲ್. ಓಕೆ, ಈಗ ಹೈಡ್ರೋಜನ್ ಮಾಲಿಕ್ಯೂಲ್ ಕೋವೆಲೆಂಟ್ ಕಂಪೌಂಡ್ ಅಥವಾ ಕೋವೆಲೆಂಟ್ ಮಾಲಿಕ್ಯೂಲ್ ಹೆಂಗೆ ಫಾರ್ಮ್ ಆಗಿರ್ತದ? ಸಿ, ಇವೆರಡರ ಮಧ್ಯ ಒಂದು ಬಾಂಡ್ ಫಾರ್ಮ್ ಆಗಿದೆ ಅಂದ್ರೆ ಈ ಹೈಡ್ರೋಜನ್ 1 ಎಲೆಕ್ಟ್ರಾನ್ ಕೊಟ್ಟಿರ್ತದ, ಈ ಹೈಡ್ರೋಜನ್ 1 ಎಲೆಕ್ಟ್ರಾನ್ ಕೊಟ್ಟಿರ್ತದ. ಓಕೆ, ಸೊ ಈ ಎರಡು ಎಲೆಕ್ಟ್ರಾನ್ ಇದಕ್ಕೊಂದು ದೇ ಬಿಲಾಂಗ್ ಟು ಈಚ್ ಅದರ್. ಓಕೆ, ಅಂಡ್ ಅಟ್ ದ ಸೇಮ್ ಟೈಮ್ ಬೋತ್ ಎಲೆಕ್ಟ್ರಾನ್ಸ್ one time they will belong to this hydrogen and one time belong to this hydrogen. Okay, so when the molecule breaks down it will break like this. We already know covalently. So iden bantu free radical generate aitu ಎಷ್ಟು 2. if they are taking their electron back, if I suppose take hydrogen chloride, ಇದು ಕೂಡ covalent molecule. so ಈ molecule ಒಳಗಡೆ ಹೆಂಗಾಗಿರ್ತದೆ ಅಂತಂದ್ರೆ see, okay, hydrogen has also shared 1 electron, chlorine has also shared 1 electron.
ಸೊ ಬಟ್ ಅನ್ಲೈಕ್ ಇನ್ ಹೈಡ್ರೋಜನ್ ಮಾಲಿಕ್ಯೂಲ್, ಈ ಹೈಡ್ರೋಜನ್ ಮಾಲಿಕ್ಯೂಲ್ದಾಗ ಎರಡು ಕಡೆ ಹೈಡ್ರೋಜನ್ ಅವ, ಎರಡೂ ತುರ್ದು ಎಲೆಕ್ಟ್ರೋನೆಗೆಟಿವಿಟಿ ಏನದ ಸೇಮ್ ಅದ. ಈಗ ಇಲ್ಲಿ ಹೈಡ್ರೋಜನ್ ಅದ, ಈ ಕಡೆ ಕ್ಲೋರಿನ್ ಅದ, ಯಾರ್ದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಬರ್ತದ? ಕ್ಲೋರಿನ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಅದ. ಸೊ ಈಗ ಎರಡು ಎಲೆಕ್ಟ್ರಾನ್ ಮೇಲೆ ಜಾಸ್ತಿ ಅಧಿಕಾರ ಯಾರು ತಗೊಳ್ತಾರಂದ್ರೆ ಕ್ಲೋರಿನ್ ತಗೊಳ್ತಾರೆ. ಓಕೆ, ಸೊ ಈಗ ಎರಡು ಎಲೆಕ್ಟ್ರಾನ್ ಒಂದು ವೇಳೆ ಕ್ಲೋರಿನ್ ತಗೊಂತು ಅಂತಂತಂದ್ರೆ ಅಲ್ಲೇನಾಗ್ತೈತಿ, ಇವಾಗ ಈ ಮಾಲಿಕ್ಯೂಲ್ ಹೆಂಗಾಗ್ತೈತಿ? H ಪ್ಲಸ್, ಹೈಡ್ರೋಜನ್ ಕಡೆ ಯಾವುದು ಎಲೆಕ್ಟ್ರಾನ್ ಬರುವುದೇ ಇಲ್ಲ. ಅದಾದ್ಮೇಲೆ ಇಲ್ಲಿ Cl ಮೈನಸ್, ಮೈನಸ್ ಯಾಕಂದ್ರೆ ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಯಾರು ತಗೊಂತು? ಕ್ಲೋರಿನ್ ತಗೊಂತು. ಇದು ಈ ರೀತಿ ಬ್ರೇಕ್ ಡೌನ್ ಆದ್ರೆ, ಆಗ್ಲಿಲ್ಲ ಅಂತಂದ್ರೂ ಏನೇನು ತಿಳ್ಕೊಬೇಕು ನೀವು? ಅಪಿಯರ್ಸ್ ಅಂತಂದ್ರೆ ಇದ್ದಂಗೆ. ಓಕೆ, ಅಪಿಯರ್ಸ್ ಟು ಹ್ಯಾವ್ ಅಂತಂದ್ರೆ ಇರೋ ಹಾಗೆ ಕಾಣ್ತದೆ ನಮಗೆ. ಸೊ ಈಗ ಈ ಮಾಲಿಕ್ಯೂಲ್ ಒಳಗಡೆ ಹೈಡ್ರೋಜನ್ ಆಕ್ಸಿಡೇಷನ್ ನಂಬರ್ ಏನು? +1, ಕ್ಲೋರಿನ್ ಏನು? -1. ಯು ಅಂಡರ್ಸ್ಟ್ಯಾಂಡಿಂಗ್ ಇಟ್? ಅದೇ ರೀತಿ ನಾನು HNO3 ಬರ್ದೆ ಅಂತ ಕೊಡ್ರಿ, ಇದು ಕೂಡ ಒಂದು ಕೋವೆಲೆಂಟ್ ಕಂಪೌಂಡ್. ಇದರೊಳಗಡೆ ಹೈಡ್ರೋಜನ್ +1, NO3 -1. ಓಕೆ, ಆಮೇಲೆ ಇನ್ನೊಂದು ಬರ್ದೆ ನಾನು H2SO4. ಓಕೆ, ಇಲ್ಲಿ +2, ಇಲ್ಲಿ -2. ಇದು ಕಂಪ್ಲೀಟ್ SO4 -2 ಆದರೆ H+2H+ ಇರ್ತದೆ. ಆಮೇಲೆ ಇನ್ನೊಂದು ಅಮೋನಿಯಾ ಬರದೆ, ಇದು ಕೂಡ ಕೋವೆಲೆಂಟ್ ಕಂಪೌಂಡ್. ಈಗ ಯಾವ್ದು ಎಲೆಕ್ಟ್ರೋನೆಗೆಟಿವ್ ಜಾಸ್ತಿ ಅದ? ನೈಟ್ರೋಜನ್ ಮೇಲೆ -3 ಬರಿಬೋದು, 3 ಹೈಡ್ರೋಜನ್ ಅವ, ಸೊ +3 ಬರಿಬೋದು. ಅರ್ಥ ಆಗತೈತಿ? ಇದು ಅಯಾನಿಕ್ ಅಲ್ಲ, ಇದು ಕೋವೆಲೆಂಟ್. ಬಟ್ ಅದು ಆ ರೀತಿ ಇರೋ ಥರ. ಯಾಕೆ ಆ ರೀತಿ ಇರೋ ಥರ ಅಂತಂದ್ರೆ, ಬಿಕಾಸ್ ಇಲ್ಲಿ ನಾವು ಕ್ಲಿಯರ್ಲಿ ಹೇಳ್ಬೋದು, ಯಾವ್ದು ಎಲೆಕ್ಟ್ರೋನೆಗೆಟಿವ್ ಜಾಸ್ತಿ ಇರ್ತದ ಅದು ಎಲೆಕ್ಟ್ರಾನ್ ತನ್ನ ಕಡೆನ ಜಾಸ್ತಿ ಜಕ್ಕೊಂತೈತಿ. ಇದು ಎಷ್ಟು ಎಲೆಕ್ಟ್ರಾನ್ ಜಕ್ಕೊಂತು? 1 ಎಲೆಕ್ಟ್ರಾನ್ ಜಕ್ಕೊಂತು, ಸೊ ದೇರ್ಫೋರ್ -1. ಇಲ್ಲೂ ಅಷ್ಟೇ ಸಲ್ಫೇಟ್ ಒಳಗೆ ನೋಡ್ರಿ, 2 ಎಲೆಕ್ಟ್ರಾನ್ ಜಾಸ್ತಿ ತನ್ನ ಕಡೆ ಜಕ್ಕೊಂತು, ಅದಕ್ಕೆ -2. ಇಲ್ಲಿ ನೈಟ್ರೋಜನ್ 3 ಎಲೆಕ್ಟ್ರಾನ್, ನೈಟ್ರೋಜನ್ ಸ್ಟ್ರಕ್ಚರ್ ಹೆಂಗೆ ಬರಿತೀರಿ? ಓಕೆ, 3 ಬಾಂಡ್ ಆಗಿರ್ತಾವೆ, 3 ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗ್ಯಾವ ಇಲ್ಲಿ. ಓಕೆ, ಇಲ್ಲೂ ಅಷ್ಟೇ 3, ಸರಿ, ಈ ರೀತಿ ಎಲೆಕ್ಟ್ರಾನ್ ಶೇರ್ ಆಗ್ಯಾವ. ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಜಾಸ್ತಿ ತಗೊಂತು, ಆಮೇಲೆ ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಜಾಸ್ತಿ ತಗೊಂತು, ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಜಾಸ್ತಿ ತಗೊಂತು, ದೇರ್ಫೋರ್ -3. ಕ್ಲಿಯರ್? Understanding it? So therefore -3. So what is oxidation number? Oxidation number is the charge present on the atom of an element when it is ion, or the charge which appears to be present on the atom when it is in a combined state. Clear? Ionic reactions ಒಳಗಡೆ ಕ್ಲಿಯರ್ಲಿ ಹೇಳ್ಬೋದು ನಾವು. ಓಕೆ, ಅಯಾನಿಕ್ ಅಂತಂದ್ರೆ ಒಂದು ಮೆಟಲ್ ಇನ್ನೊಂದು ನಾನ್ ಮೆಟಲ್ ಆಗಿರ್ತದೆ. ಎರಡು ನಾನ್ ಮೆಟಲ್ ಆದಾಗ ಅಲ್ಲಿ ಡಿಫ್ರೆನ್ಸಿಯೇಷನ್ ಮಾಡೋದು ಡಿಫಿಕಲ್ಟ್ ಆಗ್ತದೆ. ಓಕೆ, ಸೊ ಈಗ ನಾನು ಬರೀ ಇವ್ 4 ಎಕ್ಸಾಂಪಲ್ ತಗೊಂಡೆ, ಬಟ್ ದೇರ್ ಆರ್ ಸೋ ಮೆನಿ ಕೋವೆಲೆಂಟ್ ಮಾಲಿಕ್ಯೂಲ್ ಅವಲ್ಲ, ಹೌದಾ? ದೇರ್ ಆರ್ ಸೋ ಮೆನಿ ಕೋವೆಲೆಂಟ್ ಮಾಲಿಕ್ಯೂಲ್ಸ್. ಸೊ ನಾ ಹೌ ಡು ವಿ ಡಿಟರ್ಮೈನ್ ದಿ ಆಕ್ಸಿಡೇಷನ್ ನಂಬರ್? ಅದಕ್ಕೆ ಸ್ವಲ್ಪ ರೂಲ್ಸ್ ಅವ. ಓಕೆ, ಏನಂತಂದ್ರೆ ಟು ಡಿಟರ್ಮೈನ್ ದ ಆಕ್ಸಿಡೇಷನ್ ನಂಬರ್ ಆಫ್ ದಿ atom, okay, in a combined state, okay, we have certain rules. Our rules ಬಗ್ಗೆ ತಿಳ್ಕೊಳ್ಳೋಣ. Okay, so okay, I'll make my preparation and we'll get back it. All right students, now we will discuss about rules for determining the oxidation number. Okay, ಕಂಬೈನ್ಡ್ ಸ್ಟೇಟ್ ಒಳಗಡೆ ಇದ್ದಾಗ ಒಂದೊಂದು ಅಟಮದು ಕೂಡ ನಾವು ಆಕ್ಸಿಡೇಷನ್ ನಂಬರ್ನ ಹೆಂಗೆ ಕಂಡುಹಿಡಿಯೋದು ಅನ್ನೋದಕ್ಕೆ ಸರ್ಟನ್ ರೂಲ್ಸ್ ಅವ. ಓಕೆ, ಅದರ ಫಸ್ಟ್ ರೂಲ್ ಏನಂತಂದರೆ ಆಕ್ಸಿಡೇಷನ್ ನಂಬರ್ ಆಫ್ ಆನ್ ಎಲಿಮೆಂಟ್. ಇದು ನಿಮ್ಗೆ ಸ್ವಲ್ಪ ಕಾಣ್ಲಿಕ್ಕಿಲ್ಲ, ಐ ಹ್ಯಾವ್ ಚೆಕ್. ಓಕೆ, oxidation number of an element in the free or elementary state or in any of its allotropic forms is always 0. ಏನು ಹಿಂಗಂತಂದರೆ, ಸಿ ಫಾರ್ ಎಕ್ಸಾಂಪಲ್ ಆಕ್ಸಿಡೇಷನ್ ನಂಬರ್ ಆಫ್ ಹೀಲಿಯಂ, ಹೈಡ್ರೋಜನ್ ಇನ್ ಹೈಡ್ರೋಜನ್, ಆಕ್ಸಿಜನ್ ಇನ್ ಆಕ್ಸಿಜನ್, ಐರನ್ ಇನ್ ಐರನ್ ಅಂದರೆ ಇಲ್ಲೇನು ಫಸ್ಟ್ ಲೆಟ್ ಮಿ ಟೆಲ್ ಯು. ಓಕೆ, ಈಗ ಆಕ್ಸಿಜನ್ ನೇಚರ್ ಒಳಗಡೆ ಯಾವ ರೂಪ ಒಳಗಡೆ ಅವೈಲೇಬಲ್ ಅದ ಅಂತಂದರೆ, ಸಿ ಆಕ್ಸಿಜನ್ ನಮಗೆ ಓಕೆ ಯಾ ಸಿ ಆಕ್ಸಿಜನ್ ನಮಗೆ ನೇಚರ್ ಒಳಗಡೆ ಯಾವ ಫಾರ್ಮ್ ಒಳಗಡೆ ಅವೈಲೇಬಲ್ ಅದ ಅಂದ್ರೆ O2 ಮಾಲಿಕ್ಯುಲರ್ ಫಾರ್ಮ್ ಒಳಗಡೆ ಅವೈಲೇಬಲ್ ಅದ. ಓಕೆ, ಸೊ ಯಾವ ಒಂದು ವಸ್ತು ನೇಚರ್ ಅಂದರೆ ಯಾವುದೇ ಒಂದು ವಸ್ತು ಅದರ ನ್ಯಾಚುರಲ್ ಫಾರ್ಮ್ ಒಳಗಿತ್ತು ಅಂತಂದ್ರೆ ಅದರ ಆಕ್ಸಿಡೇಷನ್ ನಂಬರ್ ಯಾವತ್ತೂ ಏನಾಗಿರ್ತದ 0. ಓಕೆ, ನೆನ್ಪಿಟ್ಕೋಬೇಕು. ಈಗ ಅಂದ್ರೆ ಏನು, ಆಕ್ಸಿಜನ್ ಈ ರೀತಿ ಮಾಲಿಕ್ಯುಲರ್ ಫಾರ್ಮ್ ಒಳಗಿತ್ತು ಅಂತಂದ್ರೆ ಆಕ್ಸಿಡೇಷನ್ ನಂಬರನ್ನು ನಾನು ಹಿಂಗೆ ಬರಿತೇನೆ. ಓಕೆ, ಆಕ್ಸಿಡೇಷನ್ ನಂಬರ್ ಇಸ್ ಈಕ್ವಲ್ ಟು 0. ಆಮೇಲೆ ಹೈಡ್ರೋಜನ್ ಯಾವ ರೀತಿ ಒಳಗದ, ಹೈಡ್ರೋಜನ್ ಈವನ್ ಇಟ್ ಈಸ್ ಪ್ರೆಸೆಂಟ್ ಆಸ್ H2, ಇದರ ಆಕ್ಸಿಡೇಷನ್ ನಂಬರ್ ಕೂಡ 0. ಬ್ರೋಮಿನ್ ಯಾವ ರೀತಿ ಒಳಗೆ ಪ್ರೆಸೆಂಟ್ ಅದ, ಬ್ರೋಮಿನ್ ಸಿ
ಬ್ರೋಮಿನ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ Br2. ಈ ರೀತಿ ಇದೆ ಅಂದ್ರೂ ಅಲ್ಲಿ ಆಕ್ಸಿಡೇಷನ್ ನಂಬರ್ 0. ಆಮೇಲೆ ನೆಕ್ಸ್ಟ್ ಯಾವ್ದು ಬರ್ತದ, ಐರನ್. ಓಕೆ, ಐರನ್ ಅಟಾಮಿಕ್ ಫಾರ್ಮ್ ಒಳಗೆ ಸಿಗ್ತದ. ಅಂದರೆ ಅಟಾಮಿಕ್ ಫಾರ್ಮ್ ಅಂದ್ರೆ ಏನು, ಈಚ್ ಸ್ಮಾಲ್ ಐರನ್ ಅಟಮ್ಸ್. ಓಕೆ, ಐರನ್ ಅಟಮ್ಸ್ ಇಲ್ಲಿ ನ್ಯೂಟ್ರಲ್ ಸ್ಟೇಟ್, ಯಾವುದೇ ರೀತಿ ಇದ್ರ ಮೇಲೆ ಚಾರ್ಜ್ ಬರ್ದಿಲ್ಲ ಅಂತಂದ್ರೆ ಇದ್ರ ಆಕ್ಸಿಡೇಷನ್ ನಂಬರ್ ಯಾವತ್ತು 0. ಓಕೆ, ಐರನ್ ಯಾವತ್ತು ನ್ಯಾಚುರಲ್ ಅಥವಾ ಎಲಿಮೆಂಟರಿ ಅಂತ ಗೊತ್ತಾಗ್ತದ, ಯಾವುದು ತನ್ನ ನ್ಯಾಚುರಲ್ ಫಾರ್ಮ್ ಒಳಗಡೆ ಅದ ಅಥವಾ ಯಾವುದು ತನ್ನ ಎಲಿಮೆಂಟಲ್ ಫಾರ್ಮ್. ಈಗ ಐರನ್ ಅನ್ನ ನೀವು ನೇಚರ್ ಒಳಗಡೆ ತೆಗೆದ್ರಿ ಅಂದ್ರೆ ಐರನ್ ಈ ರೀತಿ ಒಂದೊಂದು ಐರನ್ ಅಟಮ್ ಇನ್ನೊಂದು ಐರನ್ ಅಟಮ್ ಜೊತೆ ಕಂಬೈನ್ ಆಗಿರೋದ್ರಿಂದ ನ್ಯಾಚುರಲಿ ಈ ರೀತಿ ಇರ್ತದ. ಓಕೆ, ಸೊ ಯಾವೊಂದು ವಸ್ತು ನೇಚರ್ ಒಳಗಡೆ ಯಾವ ರೀತಿ ಅವೈಲೇಬಲ್ ಒಳಗಡೆ ಅದಲ್ಲ ಅದ್ರದ್ದು ಆಕ್ಸಿಡೇಷನ್ ನಂಬರ್ ಯಾವತ್ತು ಏನಾಗಿರ್ತದ 0 ಆಗಿರ್ತದ. ಓಕೆ, ಅದೇ ರೀತಿ ಯಾವುದೇ ಮೆಟಲ್ಸ್ ತಗೊಳ್ರಿ, ಲೈಕ್ ಯಾವುದು ನಿಕ್ಕಲ್ಲು, ಕಾಪರು, ಮ್ಯಾಗ್ನೀಷಿಯಮ್ಮು, ಮ್ಯಾಂಗ್ನೀಸು. ಓಕೆ, ಯಾವ ಎಲ್ಲ ಮೆಟಲ್ಸು ಈ ರೀತಿ ಇದ್ದು ಅಂತಂದ್ರೆ ಯಾವತ್ತು ಆಕ್ಸಿಡೇಷನ್ ನಂಬರ್ ಏನಾಗಿರ್ತದ 0. ಆಕ್ಸಿಡೇಷನ್ ನಂಬರ್ ಏನು 0 ಆಗಿರ್ತದ. ಅದೇ ರೀತಿ ನಾನ್ ಮೆಟಲ್ಸ್ ಕೂಡ ಇದು ನೋಡ್ರಿ, ಇದು ನಾನ್ ಮೆಟಲ್. ಓಕೆ, ಆಮೇಲೆ ಸಲ್ಫರ್. ಓಕೆ, ಸಲ್ಫರ್ ಇದು ಯಾವತ್ತು S8 ಫಾರ್ಮ್ ಒಳಗೆ ಇರ್ತದ. ಇದರ ಆಕ್ಸಿಡೇಷನ್ ನಂಬರ್ ಏನು 0. ಅಂದ್ರೆ ಯಾವುದೇ ರಿಯಾಕ್ಷನ್ ಒಳಗಡೆ ನಿಮಗೆ ಸಲ್ಫರ್ ಈ ರೀತಿ ಒಳಗಿತ್ತಪ್ಪ, 8 ಸಲ್ಫರ್ ಅಟಮ್ ಕೂಡಿ ಒಂದ ಕಡೆ ಇದ್ದು ಅಂತಂದ್ರೆ ಅದು ಅದರ ಆಕ್ಸಿಡೇಷನ್ ನಂಬರ್ 0. ಬ್ರೋಮಿನ್ ಒಂದು ಯಾವುದೇ ರಿಯಾಕ್ಷನ್ ಒಳಗೆ ಬಂತು ಅಂತಂದ್ರೆ ಆಮೇಲೆ Br2 ಇತ್ತಂದ್ರೆ ಆಕ್ಸಿಡೇಷನ್ ನಂಬರ್ 0. ಅದೇನಾದ್ರೂ ಹಿಂಗೆ ಬಂತಂತಂದ್ರೆ Br- ಬಂತಂತಂದ್ರೆ ಅದ್ರ ಆಕ್ಸಿಡೇಷನ್ ನಂಬರ್ ಏನಾಗ್ತದ -1. ಐರನ್ ಈಗ ನೋಡ್ರಿ, ಐರನ್ +2 ಒಳಗೂ ಇರ್ಬೋದು, +3 ಒಳಗೂ ಇರ್ಬೋದು. ಯಾವಾಗ ಆಗ್ತೈತಿ ಇದು, ಈಗ +2 ಯಾವಾಗ ಆಗ್ತದೆ ಅಂತಂದ್ರೆ ಈಗ ಐರನ್ ಇದ್ದಿದ್ದು, ಓಕೆ, ನಾನು ಬೇರೆ ನ್ಯಾಚುರಲ್ ಅಲ್ಲ. ಓಕೆ, ನಾನು ಲ್ಯಾಬ್ರೋಟರಿ ಒಳಗಡೆ ಐರನ್ ಅನ್ನ ಓಕೆ ಕ್ಲೋರಿನ್ ಅನ್ನ ಕಂಬೈನ್ ಮಾಡಿದಾಗ ಈ ರೀತಿ ಬಂತು. ಇದು ನ್ಯಾಚುರಲ್ ಫಾರ್ಮ್ ಅಲ್ಲ ಅಂದಾಗ ಇದ್ರ ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತೈತಿ +2, ಬಿಕಾಸ್ ಎಲೆಕ್ಟ್ರೋನೆಗೆಟಿವ್. ಕ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಅದು 2 ಎಲೆಕ್ಟ್ರಾನು ಐರನ್ ಕಡೆಯಿಂದ ತಗೊಂತು, ಸೊ +2. ಹಂಗಿದ್ರೆ ಕ್ಲೋರಿನ್ ಏನು ಬಂತು -2. ಆಕ್ಚುಲಿ 2 ಕ್ಲೋರಿನ್ ಅವ, ಕ್ಲೋರಿನ್ ಇದು ಯಾವತ್ತು -1 ಚಾರ್ಜ್, -1. ಸೊ 2 ಕ್ಲೋರಿನ್ ಅವ, 2 × -1 ಇಟ್ ವಿಲ್ ಬಿಕಮ್ -2. ಸೊ ಕ್ಲೋರಿನ್ ಇದೇನು ನಾವು -1 ಅಂತ ಬರೀನು. ಐರನ್ 2 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂತು, ಆ 2 ಎಲೆಕ್ಟ್ರಾನ್ 2 ಕ್ಲೋರಿನ್ ಆಟಮ್ಸ್ ತಗೊಂಡಿದ್ದಕ್ಕೆ -2 ಬರಿಬೋದು ನಾವು. ಓಕೆ, ಸೊ ಈಗ Br- ಅದೇ ರೀತಿ ಬರ್ತದೆ. ಅಂದ್ರೆ ಏನು, ಇನ್ನೊಂದು ಈಗ ನೋಡ್ರಿ, ಈಗ ಈಗ Br2 ಆಕ್ಸಿಡೇಷನ್ ನಂಬರ್ ಏನದ 0 ಅದ. ಈಗ ನಾನು HBr ಬರ್ದೆ ಅಂತಂದ್ರೆ ಈಗ ಆಕ್ಸಿಡೇಷನ್ ನಂಬರ್ ಏನು ಬರ್ತದ, ಈಗ Br- ಹೈಡ್ರೋಜನ್ಕಿನ ಮೋರ್ ಎಲೆಕ್ಟ್ರೋನೆಗೆಟಿವ್ ಅದ, ದೇರ್ ಫೋರ್ ಐ ಕ್ಯಾನ್ -1 and hydrogen loses electron to bromine, so I can write +1. Okay, so the substances which are present in the elemental form, okay, or in free state or natural form, ಅಂತಹ ವಸ್ತುಗಳದ್ದು ಏನಾಗಿರ್ತದೆ ಆಕ್ಸಿಡೇಷನ್ ನಂಬರ್ 0 ಆಗಿರ್ತದೆ. ನೆನ್ಪಿಟ್ಕೋಬೇಕು ಇದನ್ನ. ಇದು ಭಾಳ ಸರಿ 1 ಮಾರ್ಕ್ಸಿಗೆ ಕೇಳಿರುವಂತಹ ಕ್ವಶನ್. ಇದು ನಿಮ್ಮ ಥಿಯರಿ ಎಕ್ಸಾಮ್, ಬೋರ್ಡ್ ಎಕ್ಸಾಮಿನೇಷನ್ ಆಯಿತು, CET ಒಳಗಡೆ ಭಾಳ ಸರಿ 1 ಮಾರ್ಕ್ಸ್ ಒಳಗಡೆ ಕೇಳಿರುವಂತಹ ಕ್ವಶನ್ ಏನಂತಂದ್ರೆ, ದ ಆಕ್ಸಿಡೇಷನ್ ನಂಬರ್ ಆಫ್ ಎನ್ ಎಲಿಮೆಂಟ್ ವಿಲ್ ಬಿ 0 ಇನ್ ವಿಚ್ ಫಾರ್ಮ್. ಓಕೆ, 3 ಫಾರ್ಮ್. ಒಂದು ಫ್ರೀ ಸ್ಟೇಟ್ ಅಂತಂದ್ರೆ ಅದು ಬೇರೆ ಯಾವುದ್ರ ಜೊತೆನೂ ಕಂಬೈನ್ ಆಗಿರಬಾರ್ದು, ಅಥವಾ ಆಕ್ಸಿಜನ್ ಹೆಂಗೆ ಆಕ್ಸಿಜನ್ ಜೊತೆ ಕಂಬೈನ್ ಆಗಿತ್ತು, ಹೈಡ್ರೋಜನ್ ಹೆಂಗೆ ಹೈಡ್ರೋಜನ್ ಜೊತೆ ಕಂಬೈನ್ ಆಗಿತ್ತು, ಹಂಗೆ ಒಂದು ವಸ್ತು ಇನ್ನೊಂದು ತನ್ನಂತೆ ಆದ ಇನ್ನೊಂದು ವಸ್ತು ಜೊತೆ ಕಂಬೈನ್ ಆಗಿತ್ತು ಅಂತಂದ್ರೆ ಅಲ್ಲಿ ಆಕ್ಸಿಡೇಷನ್ ನಂಬರ್ 0. ಯಾವ್ದಾವುದು ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ H2 ಬಂತ, ಇಲ್ಲಿ ಆಕ್ಸಿಡೇಷನ್ ನಂಬರ್ 0. ಅದೇ ರೀತಿ O2 ಅಂದ್ರೆ ಏನು, 2 ಆಕ್ಸಿಜನ್ ಕಂಬೈನ್ ಆಗ್ಯಾವ. ಅದೇ ರೀತಿ Cl2, Br2, ಓಕೆ, I2, F2 ಇವೆಲ್ಲ 0ನೇ ಆಕ್ಸಿಡೇಷನ್ ನಂಬರ್. ಆಮೇಲೆ ಐರನ್ ಯಾವತ್ತು ಈ ರೀತಿನೇ ಇರ್ತದೆ, ಒಂದೇ ಸಿಂಗಲ್ ಇರ್ತದ. ಓಕೆ, ಸೊ ಇದ್ರದ್ದು 0 ಬಂತು. ಸಲ್ಫರ್ 8 ಸಲ್ಫರ್ ಅಟಮ್ ಕೊಡ್ಕೊಂಡಿರ್ತಾವ, ಸೊ ಇದ್ರದ್ದು 0. ಫಾಸ್ಫರ್ 4 ಫಾಸ್ಫರ್ ಅಟಮ್ಸ್ ಕಂಬೈನ್ ಆಗಿರ್ತಾವ, ಸೊ 0. ಫ್ರೀ ಸ್ಟೇಟ್ ಬೇರೆ ಯಾವುದ್ರೂ ಕಂಬೈನ್ ಆಗಿರಲಿಲ್ಲ ಅಂತಂದ್ರೆ, ನ್ಯಾಚುರಲ್ ಫಾರ್ಮ್ ಒಳಗೆ ಇದ್ದು ಅಂತಂತಂದ್ರೆ ದ ಆಕ್ಸಿಡೇಷನ್ ನಂಬರ್ ವಿಲ್ ಬಿ 0. ಮೊದಲನೇ ರೂಲ್. ಎರಡನೇ ರೂಲ್ ಏನು, ಆಕ್ಸಿಡೇಷನ್ ನಂಬರ್ ಆಫ್ ಎನ್ ಎಲಿಮೆಂಟ್ ಇನ್ ಅ ಸಿಂಗಲ್ ಅಯಾನ್ ಈಸ್ ದ ಸೇಮ್ ಚಾರ್ಜ್ ಆನ್ ದ ಅಯಾನ್. ಫಾರ್ ಎಕ್ಸಾಂಪಲ್, ಆಕ್ಸಿಡೇಷನ್ ನಂಬರ್ ಆಫ್ ಪೊಟ್ಯಾಷಿಯಮ್ ಈಸ್ +1. ಅಂದ್ರೆ ಯಾವತ್ತು ಒಂದು ಸಿಂಗಲ್ ಅಯಾನ್ ನಾವು ಬರದೆ ಸೋಡಿಯಮ್ದು ಈಗ ಈ ಫಾರ್ಮುಲಾ ಒಳಗಡೆ ಸೋಡಿಯಮ್ದು
ಆಕ್ಸಿಡೇಷನ್ ನಂಬರ್ ಏನು ಇಲ್ಲಿ ಸೋಡಿಯಂದ ಆಕ್ಸಿಡೇಷನ್ ನಂಬರ್ +1. ಹಂಗಿದ್ರೆ ನಾವು ಈ ರೀತಿ ಬರದೆ ಇವಾಗ ಇಲ್ಲಿ ಪೊಟ್ಯಾಷಿಯಂದ ಆಕ್ಸಿಡೇಷನ್ ನಂಬರ್ ಏನು +1. ಓಕೆ, ಆಕ್ಸಿಡೇಷನ್ ನಂಬರ್ ಇಸ್ ಈಕ್ವಲ್ ಟು +1. ಆಮೇಲೆ ನಾನು ಈ ರೀತಿ ಬರದೆ ಈಗ SO4 -2 ಅಂತಂದ್ರೆ ಇವಾಗ ಇದ್ರ ಆಕ್ಸಿಡೇಷನ್ ನಂಬರ್ ಎಷ್ಟು -2. Cl ಮೈನಸ್ ಬರದೆ ಅವಾಗ -1. ಯು ಆರ್ ಗೆಟಿಂಗ್ ಇಟ್. ಓಕೆ, ಆಮೇಲೆ ನೈಟ್ರೋಜನ್ -3 ಅಂತಂದ್ರೆ ಇದ್ರ ಆಕ್ಸಿಡೇಷನ್ ನಂಬರ್ ಏನು ಬಂತು -3. ಓಕೆ, ಸೊ ಸಿಂಗಲ್ ಮೋನೋ ಅಟಾಮಿಕ್ ಸ್ಟೇಜ್ ಒಳಗೆ ಮೋನೋ ಅಟಾಮಿಕ್ ದೆನ್ ಐ ಶುಡ್ ನಾಟ್ ಕನ್ಸಿಡರ್ ದಿಸ್. ಓಕೆ, ಸಿ ಪೊಟ್ಯಾಷಿಯಂ ಮೋನೋ ಅಟಾಮಿಕ್ ಅಂದ್ರೆ ಸಿಂಗಲ್ ಅಟಮ್. ಅದೇ ರೀತಿ Cl ಮೈನಸ್ ಅಂತಂದ್ರೆ -1. ಆಮೇಲೆ F ಮೈನಸ್ಸು, Br ಮೈನಸ್ಸು, I ಮೈನಸ್ಸು, ಇಲ್ಲೆಲ್ಲ ಅಂತಂದರೆ -1 ಬರ್ತದೆ ಚಾರ್ಜ್. ಓಕೆ, ದೆನ್ ನೈಟ್ರೋಜನ್ -3 ಒಂದೇ ಅದ 3 ಎಲೆಕ್ಟ್ರಾನ್ ತೊಗೊಂಡಿದ, ಸೊ ಅದ್ರ ಆಕ್ಸಿಡೇಷನ್ ಏನು ಬರ್ತದ -3. ಓಕೆ, ಸೊ ದೀಸ್ ಆರ್ 2 ರೂಲ್ಸ್. ನಾವು ನೆಕ್ಸ್ಟ್ ರೂಲ್. Third, in a binary compounds of metal and non-metal, the oxidation number of metal is always positive and non-metal is always negative. ಇದರ ಅರ್ಥ ಏನು ಅಂತಂದ್ರೆ ಈಗ ಒಂದು ಮೆಟಲ್ ಒಂದು ನಾನ್ ಮೆಟಲ್ ಕಂಬೈನ್ ಆದಾಗ ಅಲ್ಲಿ ಅಂದರೆ ಅಯಾನಿಕ್ ಕಂಪೌಂಡ್ ಒಳಗಡೆ ಯಾವತ್ತು ಮೆಟಲ್ದು ಆಕ್ಸಿಡೇಷನ್ ಸ್ಟೇಟ್ ಪ್ಲಸ್ ಇರ್ತದ, ನಾನ್ ಮೆಟಲ್ದು ಮೈನಸ್ ಇರ್ತದೆ. ಎಕ್ಸಾಂಪಲ್ ಈಗ ಸೋಡಿಯಂ ಕ್ಲೋರೈಡ್ ಕೊಟ್ಟಾರ ಈಗ ಅವರು. ಓಕೆ, ಇಲ್ಲಿ ನೋಡ್ರಿ ಸೋಡಿಯಮು ಮೆಟಲ್ಲು, ಆಮೇಲೆ ಕ್ಲೋರೈಡು ನಾನ್ ಮೆಟಲ್ಲು. ಸೊ ಮೆಟಲ್ ಯಾವತ್ತು ಪಾಸಿಟಿವ್, ಆಮೇಲೆ ನಾನ್ ಮೆಟಲ್ದು ನೆಗೆಟಿವ್. ಇಲ್ಲಿ ಇನ್ನೊಂದೆರಡು ಎಕ್ಸಾಂಪಲ್ ತೊಗೋಬೋದು. ಏನು ತೊಗೋಬೋದು? ಮೆಗ್ನೀಷಿಯಂ ಕ್ಲೋರೈಡ್ ತೊಗೊಳ್ರಿ. ಸೊ ಮೆಗ್ನೀಷಿಯಂ ಅಂದ್ರೆ ಕ್ಲೋರೈಡ್ ಈಸ್ ನಾನ್ ಮೆಟಲ್, ಸೊ -1. ಮೆಗ್ನೀಷಿಯಂ ಹ್ಯಾಸ್ ಲಾಸ್ಟ್ 2 ಎಲೆಕ್ಟ್ರಾನ್, 2, ಯಾಕಂದ್ರೆ ಇಲ್ಲಿ 2 ಕ್ಲೋರಿನ್ ಅವಲ್ಲ, ಸೊ 2 ಎಲೆಕ್ಟ್ರಾನ್ ತೊಗೊಳ್ತಾವೆ. ಸೊ ಮೆಗ್ನೀಷಿಯಂ +2. ಆಮೇಲೆ ಇಲ್ಲೇ KCl ಒಳಗಡೆ ಪೊಟ್ಯಾಷಿಯಂ ಇದು ಮೆಟಲ್, ಸೊ ಇದ್ರದ್ದು ಪಾಸಿಟಿವ್, ನಾನ್ ಮೆಟಲ್ದು ನೆಗೆಟಿವ್. ಓಕೆ, ಯು ಅಂಡರ್ಸ್ಟ್ಯಾಂಡಿಂಗ್ ಇಟ್. ಅದೇ ರೀತಿ ಬಹಳಷ್ಟು ಬರೀಬೋದು ಇಲ್ಲಿ. ಆಮೇಲೆ ನೀವು ಕ್ಯಾಲ್ಶಿಯಂ ಕ್ಲೋರೈಡ್, ಓಕೆ, ಇಲ್ಲಿ ತೊಗೊಂಡ್ರಿ ಅಂದರೆ ಕ್ಯಾಲ್ಶಿಯಂ +2. ಓಕೆ, ಅಲ್ಯೂಮಿನಿಯಂ ಇಲ್ಲಿ ತೊಗೊಂಡ್ರಿ ಅಂದರೆ +3. ಯಾವತ್ತು ಮೆಟಲ್ದು ಪಾಸಿಟಿವ್ ಬರೀಬೇಕು, ಆಮೇಲೆ ನಾನ್ ಮೆಟಲ್ದು ನೆಗೆಟಿವ್ ಬರೀಬೇಕು. ದಿಸ್ ಈಸ್ ಥರ್ಡ್ ರೂಲ್. ಓಕೆ, ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಫೋರ್ತ್ ರೂಲ್. ಓಕೆ, in compounds formed by the combination of non-metallic atoms, the atoms with the higher electronegativity is given negative oxidation number. See, ಈಗ 2 ನಾನ್ ಮೆಟಲ್ಸ್ ಇದ್ದುಪ್ಪ. ಎಕ್ಸಾಂಪಲ್ ಯಾವುದು? ಇಲ್ಲಿ HCl ತಗೊಂಡಾರ. 2 ನಾನ್ ಮೆಟಲ್ ಅಟಮ್ಸ್ ಯಾವಾಗ ಕಂಬೈನ್ ಆಗ್ತಾವಲ್ಲ ಅವಾಗ ಆಕ್ಸಿಡೇಷನ್ ನಂಬರ್ ಹೆಂಗೆ ಚೂಸ್ ಮಾಡೋದು ಅಂತಂದ್ರೆ, ಸಿ ಈಗ HCl ಹೈಡ್ರೋಜನು ನಾನ್ ಮೆಟಲ್, ಕ್ಲೋರಿನು ನಾನ್ ಮೆಟಲ್. ಓಕೆ, ಅವಾಗ 2 ನಾನ್ ಮೆಟಲ್ಸ್ ಇದ್ದಾಗ ಯಾವುದಕ್ಕೆ ನೆಗೆಟಿವ್ ಬರಿಬೇಕು, ಯಾವುದಕ್ಕೆ ಪಾಸಿಟಿವ್ ಬರಿಬೇಕು. ಓಕೆ, ಸೊ ಇಲ್ಲೇನಾಗ್ತದೆ ಅಂತಂದ್ರೆ ವಿಚ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅದಕ್ಕೆ ನೀವು ಮೈನಸ್, ಯಾವುದು ಲೆಸ್ ಎಲೆಕ್ಟ್ರೋನೆಗೆಟಿವ್ ಅದಕ್ಕೆ ಪಾಸಿಟಿವ್. ಸಿಂಪಲ್. ಓಕೆ, ದೆನ್ ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಯಾವುದು? ಅಮೋನಿಯಾ ತಗೊಂಡಾರವರು. ಇಲ್ಲಿ ಯಾವುದು ಮೋರ್ ಎಲೆಕ್ಟ್ರೋನೆಗೆಟಿವ್? ನೈಟ್ರೋಜನ್, ಸೊ ಮೈನಸ್. ಯಾವುದು ಲೆಸ್ ಎಲೆಕ್ಟ್ರೋನೆಗೆಟಿವ್? ಹೈಡ್ರೋಜನ್, ದೇರ್ ಫೋರ್ ಪ್ಲಸ್. ಸೊ ಇನ್ ದಿಸ್ ವೇ ನೀವು ಚೂಸ್ ಮಾಡಬೇಕು. ಓಕೆ, 2 ಮೆಟಲ್ಸ್ ಇದ್ದಾಗ ನಾವು ನೋಡಿದ್ವಿ ಕಾಂಪಿಟೇಟಿವ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಒಳಗಡೆ ಯಾವ 2 ಮೆಟಲ್ಸ್ ಇದ್ದಾಗ ಯಾವ ರೀತಿ ರಿಯಾಕ್ಷನ್ ಆಗ್ತದ. ಆಮೇಲೆ ಈಗ 2 ನಾನ್ ಮೆಟಲ್ಸ್ ಕಂಬೈನ್ ಆದಾಗ ಯಾವುದು ನೆಗೆಟಿವ್ ಚಾರ್ಜ್ ಇರ್ತದ, ಯಾವುದು ಪಾಸಿಟಿವ್ ಚಾರ್ಜ್ ಇರ್ತದ. ಓಕೆ, ದೆನ್ fifth one, in all compounds of hydrogen, the oxidation number of hydrogen is +1 except in metal hydrides. Okay, metal hydrides ಅಂತಂದ್ರೆ when hydrogen has combined with metals. ಓಕೆ, ಹೈಡ್ರೋಜನ್ ಯಾವಾಗ ಮೆಟಲ್ ಜೊತೆ ಕಂಬೈನ್ ಆಗ್ತದ ಅಲ್ಲಿ ಮೆಟಲ್ ಹೈಡ್ರೈಡ್ಸ್ ಫಾರ್ಮ್ ಆಗಿರ್ತಾವ. ಯಾವಾಗ ಹೈಡ್ರೋಜನ್, ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಇಲ್ಲಿ ಹೈಡ್ರೋಜನ್ನು ನಾನ್ ಮೆಟಲ್ ಜೊತೆ ಕಂಬೈನ್ ಆಗ್ಯದಲ್ಲ, ಇಲ್ಲಿ ಹೈಡ್ರೋಜನ್ದು ಪ್ಲಸ್ ಚಾರ್ಜ್ ಬರ್ತದೆ. ಅದೇ ಹೈಡ್ರೋಜನ್ ಏನಾದರೂ ಮೆಟಲ್ ಜೋಡೆ ಕಂಬೈನ್ ಆದಾಗ -1 ಬರ್ತದೆ. ಸೊ ಇದು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಯಾಕೆ ಹೇಳ್ರಿ? ಇಲ್ಲಿ ಹೈಡ್ರೋಜನ್ ಪಾಸಿಟಿವ್ ಇತ್ತು, ಇಲ್ಲಿ ಹೈಡ್ರೋಜನ್ ನೆಗೆಟಿವ್ ಬಂತು. ಯಾಕೆ ಬಂತು? ಯಾವತ್ತು ನಾನ್ ಮೆಟಲ್ಸ್ ಏನಂತಂದ್ರೆ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್, ಎಲೆಕ್ಟ್ರಾನ್ನ ಕಸಗೊಳ್ತಾವೆ.
ಮೆಟಲ್ಸ್ ಏನಂತಂದರೆ ಯಾವತ್ತು ಎಲೆಕ್ಟ್ರಾನ್ ಡೊನೇಟಿಂಗ್, ಯಾವತ್ತು ಎಲೆಕ್ಟ್ರಾನ್ ಕೊಡೋ ಕೆಲಸ ಮಾಡ್ತಾವೆ. ದೇರ್ ಫೋರ್ ವೆನ್ ಹೈಡ್ರೋಜನ್ ಹ್ಯಾಸ್ ಕಂಬೈನ್ಡ್ ವಿತ್ ಮೋರ್ ಎಲೆಕ್ಟ್ರೋನೆಗೆಟಿವ್ atoms it is +1. when hydrogen has combined with less electronegative or electropositive element it is -1. okay, then okay, see oxidation number of oxygen is -2. okay, ಯಾವತ್ತು ಆಕ್ಸಿಜನ್ದು ಈ ಫಾರ್ಮ್ ಒಳಗೆ ಬಿಟ್ಟರೆ ಸಿ O2 ಫಾರ್ಮ್ ಆಮೇಲೆ O3 ಫಾರ್ಮ್, ಇಲ್ಲಿ ಆಕ್ಸಿಡೇಷನ್ ನಂಬರ್ ಈಸ್ ಈಕ್ವಲ್ ಟು 0. ಓಕೆ, ಬಟ್ ಇದು ಕಂಬೈನ್ಡ್ ಸ್ಟೇಟ್ ಒಳಗೆ ಬಂತು ಈ ರೀತಿ ಇದ್ದಾಗ ಆಕ್ಸಿಜನ್ ಏನು -2 ನೆನ್ಪಿಟ್ಕೋಬೇಕಿದೆ. ಯಾವತ್ತು ನೆನ್ಪಿಟ್ಕೊಳ್ರಿ, ಆಕ್ಸಿಜನ್ದು ಆಕ್ಸಿಡೇಷನ್ ನಂಬರ್ ಎಷ್ಟು -2. ಓಕೆ, ಯಾವತ್ತು -2 ಇರ್ತದೆ, ಇದು ನೆನ್ಪಿಟ್ಕೋಬೇಕು. ಹೈಡ್ರೋಜನ್ದು ಯಾವಾಗ ಹೈಡ್ರೋಜನ್ನು ನಾನ್ ಮೆಟಲ್ ಜೋಡೆ ಕಂಬೈನ್ ಆಗ್ಯದ +1 ಆ್ಯಂಡ್ ಯಾವಾಗ ಮೆಟಲ್ ಜೋಡೆ ಕಂಬೈನ್ ಆಗ್ಯದ -1. ಅದೇ ರೀತಿ ಆಕ್ಸಿಜನ್ ಇವೆರಡು ಫಾರ್ಮ್ ಒಳಗಿತ್ತು ಆಕ್ಸಿಡೇಷನ್ ನಂಬರ್ 0 ಬರ್ತದ. ಬಟ್ ಆಕ್ಸಿಜನ್ ಯಾವಾಗ ಬೇರೆದ್ರ ಜೋಡಿ ಕಂಬೈನ್ ಆಗ್ಯದ ಅಲ್ಲಿ ಯಾವತ್ತು -2. ಓಕೆ, ಇಲ್ಲೂ ಕೂಡ ಕೆಲವೊಂದು ಎಕ್ಸೆಪ್ಷನ್ಸ್ ಅವ. ಎಕ್ಸೆಪ್ಷನ್ ಅಂತಂದ್ರೆ ಕೆಲವೊಂದಿಷ್ಟು ನಾವು ನೆನ್ಪಿಟ್ಕೋಬೇಕು. ಸಿ ಆಕ್ಸಿಜನ್ಕಿನ್ನ ಮೋರ್ ಎಲೆಕ್ಟ್ರೋನೆಗೆಟಿವ್ ಯಾವುದು? ಫ್ಲೋರಿನ್. ಯಾವಾಗ ಆಕ್ಸಿಜನ್ ಫ್ಲೋರಿನ್ ಜೋಡೆ ಕಂಬೈನ್ ಆಗ್ತದ ಅಲ್ಲಿ ಆಕ್ಸಿಜನ್ ಏನಾಗ್ತದೆ, ಆಕ್ಸಿಡೇಷನ್ ನಂಬರು +2. ಇದು ನೆನ್ಪಿಟ್ಕೊಡ್ರಿ, ಇದೊಂದು ಎಕ್ಸೆಪ್ಷನ್ ನೆನ್ಪಿಟ್ಕೋಬೇಕು. ಭಾಳ ಸರಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಒಳಗೆ ಕೇಳಿದ್ದೀವಿ ನಾವು. ಆಕ್ಸಿಜನ್ದು ಆಕ್ಸಿಡೇಷನ್ ನಂಬರ್ ಪ್ಲಸ್ ಒಳಗೆ ಯಾವಾಗ ಬರ್ತದೆ ಅಂದ್ರೆ ವೆನ್ ಇಟ್ ಇಸ್ ಕಂಬೈನಿಂಗ್ ವಿತ್ ಫ್ಲೋರಿನ್. ಓಕೆ, ಇನ್ನೊಂದು ಕೆಲವೊಂದು ಸರ್ತಿ ಏನು ಪರಾಕ್ಸೈಡ್ಸ್ ಆ್ಯಂಡ್ ಸೂಪರ್ ಆಕ್ಸೈಡ್ಸ್. ಆಕ್ಸಿಜನ್ ಇನ್ನು ಎರಡು ರೀತಿ ಕಂಪೌಂಡ್ ಫಾರ್ಮ್ ಮಾಡ್ತದೆ, ಒಂದು ಪರಾಕ್ಸೈಡು, ಇನ್ನೊಂದು ಸೂಪರ್ ಆಕ್ಸೈಡ್ಸ್. ಪರಾಕ್ಸೈಡ್ಸ್ಗೆ ಎಕ್ಸಾಂಪಲ್ ಯಾವುದು? H2O2. ಓಕೆ, H2O ಬೇರೆ H2O2. ಸೂಪರ್ ಆಕ್ಸೈಡ್ಸ್ಗೆ ಎಕ್ಸಾಂಪಲ್ ಏನು ಅಂತಂದ್ರೆ KO2. ಓಕೆ, ಸೊ ಇಲ್ಲಿ ಪರಾಕ್ಸೈಡ್ ಒಳಗಡೆ ಆಕ್ಸಿಜನ್ ಯಾವತ್ತು +1 ಬಂದರೆ ಸೂಪರ್ ಆಕ್ಸೈಡ್ಸ್ ಒಳಗಡೆ -1/2 ಬರ್ತದೆ. ಇದು ನೆನ್ಪಿಟ್ಕೋಬೇಕು ನೀವು. ಓಕೆ, ಬಿಕಾಸ್ ದಿಸ್ ಇಸ್ ಬೇಸ್ಡ್ ಆನ್ ದಿ ಸ್ಟ್ರಕ್ಚರ್. ನೀವು ಕೆಮಿಕಲ್ ಬಾಂಡಿಂಗ್ ಒಳಗಡೆ ಸ್ಟ್ರಕ್ಚರ್ ಕಲ್ತಿದ್ರಿ ಅಂತಂದರೆ ಹೌ ಟು ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ. ಓಕೆ, then you will get how the oxidation number of oxygen is coming +1 and here it is coming as -1/2. ಓಕೆ, ಸೊ ಪರಾಕ್ಸೈಡ್ ಒಳಗಡೆ ಯಾವತ್ತು ಆಕ್ಸಿಜನ್ ಅದು +1 ಬರ್ತದೆ. ಓಕೆ, ಆ್ಯಂಡ್ ಸೂಪರ್ ಆಕ್ಸೈಡ್ಸ್ ಒಳಗಡೆ ಯಾವತ್ತು -1/2 ಬರ್ತದೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ನೆನಪಿಟ್ಕೊಳ್ಳೋದು ಏನು ಅಂತಂದರೆ ಆಕ್ಸಿಜನ್ ಅದು ಯಾವತ್ತು ಆಕ್ಸಿಡೇಷನ್ ಸ್ಟೇಟ್ ಏನು -2. ಓಕೆ, ಪಾಸಿಟಿವ್ ಆಗೋದು ಓನ್ಲಿ ವೆನ್ ಇಟ್ ಈಸ್ ರಿಯಾಕ್ಟಿಂಗ್ ವಿತ್ ಫ್ಲೋರಿನ್. ಓಕೆ, ದೆನ್ rest you know this. Next, see the most electronegative element is fluorine. Fluorine ಇದು ಯಾವತ್ತು -1 ಬರ್ತದೆ, ಅದರದ್ದು ಯಾವತ್ತು ಪ್ಲಸ್ ಒಳಗೆ ಹೋಗೋದೇ ಇಲ್ಲ. ಓಕೆ, ಯಾವತ್ತು ಅದು ಪಾಸಿಟಿವ್ ಒಳಗೆ ಹೋಗೋದಿಲ್ಲ. ಓಕೆ, ಈಗ ಒಂದನ್ನು ನೀವು ಇಲ್ಲಿ ಸ್ಟಡಿ ಮಾಡಬೇಕೇನು ಅಂತಂದರೆ, ಓಕೆ, ಈಗ ನೀವು ಹ್ಯಾಲೋಜನ್ ಸೀರೀಸ್ ನೋಡಿದ್ರೆ ಅಂದ್ರೆ ಹ್ಯಾಲೋಜನ್ ಸೀರೀಸ್ ಅಂದ್ರೆ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಇವೆಷ್ಟರೊಳಗಡೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಯಾವುದು? ಫ್ಲೋರಿನ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಫ್ಲೋರಿನ್ ಇದು ಯಾವತ್ತು ಮೈನಸ್ ಚಾರ್ಜ್. ಓಕೆ, ಯಾವತ್ತು ಮೈನಸ್ ಚಾರ್ಜ್ ಅಂದರೆ ಫ್ಲೋರಿನ್ ಕ್ಲೋರಿನ್ ಜೋಡಿ ಕಂಬೈನ್ ಆದಾಗೂ ಮೈನಸ್ ಇರ್ತದೆ, ಫ್ಲೋರಿನ್ ಬ್ರೋಮಿನ್ ಜೋಡಿ ಕಂಬೈನ್ ಆದಾಗೂ ಮೈನಸ್ಸೇ ಬರೋದು, ಫ್ಲೋರಿನ್ ಅಯೋಡಿನ್ ಜೋಡಿ ಕಂಬೈನ್ ಆದಾಗೂ ಮೈನಸ್ ಬರ್ತದೆ, ಯಾವತ್ತು ಮೈನಸ್ ಫ್ಲೋರಿನ್. ಆದರೆ ಕ್ಲೋರಿನ್ ವಿಲ್ ಬಿ ಮೈನಸ್ ಯಾವಾಗ ಅಂತಂದರೆ, ಕ್ಲೋರಿನ್ ಬ್ರೋಮಿನ್ ಕಂಬೈನ್ ಆದಾಗ ಯಾರ್ದು ನೆಗೆಟಿವ್ ಚಾರ್ಜ್ ಬರ್ತೈತಿ? ಕ್ಲೋರಿನ್ ನೆಗೆಟಿವ್ ಚಾರ್ಜ್ ಬರ್ತೈತಿ, Cl-. ಯಾವಾಗ ಅಂತಂದ್ರೆ ವೆನ್ Cl ಆ್ಯಂಡ್ ಬ್ರೋಮಿನ್ ಹ್ಯಾವ್ ಕಂಬೈನ್ಡ್. Br- ಯಾವಾಗ ಬರ್ತೈತಿ ಅಂದ್ರೆ ಬ್ರೋಮಿನ್ ಹ್ಯಾಸ್ ಕಂಬೈನ್ಡ್ ವಿತ್ ಅಯೋಡಿನ್. ಓಕೆ, ಅಯೋಡಿನ್ ಎಕ್ಸೆಪ್ಟ್ ಇದು ಈ ಹ್ಯಾಲೋಜನ್ಸ್ ಮತ್ತು ಆಕ್ಸಿಜನ್ ಬಿಟ್ಟು ಬೇರೆದ್ರ ಜೋಡಿ ಕಂಬೈನ್ ಆದಾಗ ಮಾತ್ರ ಮೈನಸ್, ಲೈಕ್ Hi. ಓಕೆ, ನಾನು ಹೇಳ್ತಿರೋದು ಇಲ್ಲಿ ಏನಂತಂದರೆ ವೆನ್ Br-Cl ಬಂದಂತೆ ಕೊಡ್ರಿ, ಈ ರೀತಿ ಬಂದಾಗ ಯಾವ್ದು ನೆಗೆಟಿವ್ ಚಾರ್ಜು? Cl-, Br+. ಆಮೇಲೆ Br IBr ಫಾರ್ಮ್ ಆಯಿತು ಅಂತಂದ್ರೆ IBr5 IBr7 ಫಾರ್ಮ್ ಆಗ್ತೈತೆ. ಇಲ್ಲಿ Br-, ಇಲ್ಲಿ ಅಯೋಡಿನ್ ಪ್ಲಸ್ಸು. ಓಕೆ, ಬಟ್ ಫ್ಲೋರಿನ್ ಯಾವುದು ಬೇಕಾದರೂ ಕಂಬೈನ್ ಆಗಲಿ, ಲೈಕ್ ClF
ಆಗಿರ್ಬೋದು, ಆಮೇಲೆ BRF ಆಗಿರ್ಬೋದು, ಆಮೇಲೆ IF7 ಆಗಿರ್ಬೋದು. ಇಲ್ಲಿ ಯಾವತ್ತು ನೆಗೆಟಿವ್, ಇಲ್ಲಿ ಪಾಸಿಟಿವ್, ಇಲ್ಲಿ ಇದು ಪಾಸಿಟಿವ್, ಇದು ಪಾಸಿಟಿವ್. ಆಲ್ವೇಸ್ ಫ್ಲೋರಿನ್ ಈಸ್ ನೆಗೆಟಿವ್ ಬಟ್ ಕ್ಲೋರಿನ್ ವಿಲ್ ಬಿಕಮ್ ಪಾಸಿಟಿವ್ ಯಾವಾಗ ಕ್ಲೋರಿನ್ ಇದ್ರೊಡೆ ಕಂಬೈನ್ ಆಗ್ತದೆ. ಇಲ್ಲಿ ಪ್ಲಸ್ ಬಂತು ನೋಡ್ರಿ, ಇಲ್ಲಿ ಪ್ಲಸ್, ಇದು ಮೈನಸ್. ಆಮೇಲೆ ಸೇಮ್ ಥಿಂಗ್ ಗೋಸ್ ವಿತ್ ಬ್ರೋಮಿನ್ ಆಲ್ಸೋ. ಬ್ರೋಮಿನ್ ಯಾವಾಗ ಪಾಸಿಟಿವ್ ಆಗ್ತದ, ಸಿ ಇಲ್ಲಿ BRCl ಇಲ್ಲಿ ಪಾಸಿಟಿವ್ ಆಗ್ತದೆ, ಇನ್ನೊಂದು F ಜೋಡಿ ಕಂಬೈನ್ ಆದಾಗ. ಸೊ ಈ ರೀತಿ ಕಾಂಬಿನೇಷನ್ ನೆನ್ಪಿಟ್ಕೋಬೇಕು ನೀವು. ಓಕೆ, ನೆಕ್ಸ್ಟ್ 8th ಒನ್, ಇದು ಭಾಳ ಇಂಪಾರ್ಟೆಂಟು. ಸೊ ಇಲ್ಲೇನಂತಂದರೆ ಈಗ ಬರೀ ನ್ಯೂಟ್ರಲ್ ಅಟಮ್ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ನಾವು. ನ್ಯೂಟ್ರಲ್ ಅಟಮ್ ಅಂದರೆ ಏನು? ಓಕೆ, ಸಿ ಈಗ ನಾನು H2O ಬರದೆ, ಈಗ ನಮಗೆ ಜಸ್ಟ್ ಏನು ಗೊತ್ತದ ಅಂತಂದರೆ, ಜಸ್ಟ್ ಪ್ರೀವಿಯಸ್ ರೂಲ್ ನಾವೇನು ಸ್ಟಡಿ ಮಾಡಿದ್ವಿ, ಆಕ್ಸಿಜನ್ ಅದು ಯಾವತ್ತು ಆಕ್ಸಿಡೇಷನ್ ನಂಬರ್ ಏನತ್ತದ -2. ಹಾಗಿದ್ರೆ ಹೈಡ್ರೋಜನ್ ಬಂತು +2. ಸೊ +2 -2 ಕ್ಯಾನ್ಸಲ್ ಆಗಿ ವಾಟ್ ಈಸ್ ದ ಚಾರ್ಜ್ ಆಫ್ ವಾಟರ್, ಎಂಟೈರ್ ವಾಟರ್ ಏನು ಬಂತು 0. ಆಕ್ಸಿಡೇಷನ್ ನಂಬರ್ ಆಫ್ ನ್ಯೂಟ್ರಲ್ ಮಾಲಿಕ್ಯೂಲ್ ಈಸ್ 0. ಓಕೆ, ನ್ಯೂಟ್ರಲ್ ಮಾಲಿಕ್ಯೂಲ್ ಯಾವುದು 0 ಬಂತು. ಈಗ ನಾನು ಇನ್ನೊಂದು ಬರಿತೇನೆ, SO4 -2. ಇದು ಮಾಲಿಕ್ಯೂಲೇ, ವಾಟರು ಮಾಲಿಕ್ಯೂಲೇ. ಓಕೆ, ಇದು ಮಾಲಿಕ್ಯೂಲೇ, ಬಟ್ ಇದು ನ್ಯೂಟ್ರಲ್ ಅಲ್ಲ. ಯಾಕೆ ನ್ಯೂಟ್ರಲ್ ಅಲ್ಲ? ಇಲ್ಲಿ -2 ಚಾರ್ಜ್ ಅದ. ಅಂದರೆ ಸಿ ಆಕ್ಸಿಡೇಷನ್ ನಂಬರ್ ಆಫ್ ಸಲ್ಫರ್ ಪ್ಲಸ್ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್, ಇವೆರಡೂ ಥರದ್ದು ಈಸ್ ಈಕ್ವಲ್ ಟು -2. ನ್ಯೂಟ್ರಲ್ ಒಳಗೆ ಏನಾಗಿರ್ತದ 0. ಓಕೆ, 0 ಆಯ್ತು. ಯಾಕೆಂದ್ರೆ ಇಲ್ಲಿ ನೋಡ್ರಿ, ಹೈಡ್ರೋಜನ್ +2, ಆಕ್ಸಿಜನ್ -2. ಸೊ +2 -2 is equal to 0. But here oxidation number of sulfur plus oxidation number of oxygen is equal to -2. ಓಕೆ, ಸೊ ಇಲ್ಲೇನು ಬರ್ತದಲ್ಲ, ಇದಕ್ಕೆ ಈಕ್ವಲ್ ಇರ್ತದೆ. ಇದಕ್ಕೆ ನಾವೇನು ಕರಿತೇವೆ? ಪಾಲಿ ಅಟಾಮಿಕ್ ಅಯಾನ್. ಪಾಲಿ atomic ion. So in case of polyatomic ion, the total charge of the molecule is equal to whatever charge written on this. ಇಲ್ಲಿ ನೀವು ಕನ್ಫ್ಯೂಸ್ ಆಗಬೇಡ್ರಿ. SO4 -2 ಅಂದ್ರೆ ಆಕ್ಸಿಜನ್ ಮೇಲೆ -2 ಚಾರ್ಜ್ ಅಲ್ಲ, ಓವರ್ ಆಲ್ ಮಾಲಿಕ್ಯೂಲ್ ದೇ -2. ಓಕೆ, ಸೊ ಇಲ್ಲಿ ನೀವು ಈ ಮಾಲಿಕ್ಯೂಲ್ ಸಿ ಇಲ್ಲಿ ಒಂದು ಎಕ್ಸಾಂಪಲ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಈಗ SO4 ಮೈನಸ್ ಅಲ್ಲ, ಓಕೆ, SO4 -2 ಹೆಂಗೆ ಬರ್ತದ? ಸಿ ಈಗ ಆಕ್ಸಿಜನ್ ಯಾವತ್ತು ಏನಂತ ಹೇಳಿದ್ದೆ, ಆಕ್ಸಿಜನ್ ಆಲ್ವೇಸ್ ಕ್ಯಾರೀಸ್ -2 ಚಾರ್ಜ್ ಎಕ್ಸೆಪ್ಟ್ ಇಲ್ಲಿ ಫ್ಲೋರಿನ್ ಜೋಡೆ ಕಂಬೈನ್ ಆದಾಗ. ಇಲ್ಲಿ ಫ್ಲೋರಿನ್ ಅಂತ ಇಲ್ಲ ಬಿಡ್ರಿ. ಸೊ ಈಗ 4 ಆಕ್ಸಿಜನ್ ಅವ, 4 × -2. ಇಲ್ಲಿ ಆಕ್ಸಿಜನ್ದು ಆಕ್ಸಿಡೇಷನ್ ನಂಬರ್ ಏನು ಬರ್ತದ? ಸೊ 4 ಆಕ್ಸಿಜನ್ -2 ಪ್ಲಸ್. ಓಕೆ, ಈಗ ಅಂದರೆ ಎಷ್ಟು ಬಂತು? ಟೋಟಲ್ -8 ಚಾರ್ಜ್ ಅದ. ಆಕ್ಸಿಜನ್ ಕಡೆ ಎಷ್ಟದ? -8 ಚಾರ್ಜ್. ಸೊ ಓವರ್ ಆಲ್ ಇದು ಏನು ಬರ್ಬೇಕು ನಿಮ್ಮದು? ಸಿ -8 ಆಕ್ಸಿಜನ್ ಬಂತು. ಓಕೆ, ಪ್ಲಸ್ ಈಗ ಸಲ್ಫರ್ದು ಏನು ಬರ್ಬೇಕು? ಹಂಗಿದ್ರೆ ಸಿ ಓವರ್ ಆಲ್ ನಿಮ್ಮ ಆನ್ಸರಿಂದ -2 ಅದ. ಓಕೆ, ಈಗ -8 ಇಲ್ಲದ. ಸೊ ಇಲ್ಲಿ -8ಗೆ ನೀವು ಎಷ್ಟು ಕೂಡಿಸಿದ್ರೆ, ಸೊ ಇದರ ಅರ್ಥ ಏನು? -8. ಸೊ ಹೌ ಮಚ್ ಇಫ್ ಯು ಆ್ಯಡ್ ಟು -8, that will be equal to -2. So it will be +6. Okay, +6 -8, it will be -2. So what is the oxidation number of sulfur? Is +6. ಆಕ್ಸಿಡೇಷನ್ ಏನು? -2 ಅಂತ ಬರಿತೇವೆ. ಬಟ್ 4 × -2 is -8. ಇದು ನೀವು ಬರೀಲಿಕ್ಕೆ ಬರಬೇಕು. ಸೊ ಯು ಶುಡ್ ನೋ ಹೌ ಟು ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್. ದ್ಯಾಟ್ ವಿ ವಿಲ್ ಸಾಲ್ವ್ ಸಮ್ ನ್ಯೂಮರಿಕಲ್ಸ್, ದೆನ್ ವಿಲ್ ಗೆಟ್ ಮೋರ್ ಕ್ಲಾರಿಟಿ. ಬಟ್ ಐ ಆಮ್ ಗಿವಿಂಗ್ ಯು ಒನ್ ಎಕ್ಸಾಂಪಲ್ ಹಿಯರ್. ಓಕೆ, ಸೊ ಇದು ಪಾಲಿ ಅಟಾಮಿಕ್ ಅಯಾನ್ ಒಳಗಡೆ ಯಾವತ್ತು ಈ -2 ಚಾರ್ಜ್ ಅಥವಾ -1 ಚಾರ್ಜ್ ಬಂದರೆ, ದ್ಯಾಟ್ ಈಸ್ ದ ಸಮ್ ಆಫ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಬೋತ್ ದ ಅಟಮ್ಸ್. ಓಕೆ, ಇನ್ ಕೇಸ್ ಆಫ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಲೈಕ್ ವಾಟರ್ ಈಸ್ ನ್ಯೂಟ್ರಲ್ ಮಾಲಿಕ್ಯೂಲ್. ಅದೇ ರೀತಿ ಅಮೋನಿಯಾ ತಗೊಳ್ರಿ. ಇಫ್ ಯು ಟೇಕ್ ಅಮೋನಿಯಾ, ನೈಟ್ರೋಜನ್ -3, ಹೈಡ್ರೋಜನ್ +3. ಸೊ ಇದು 0 ಬಂತು. ಓಕೆ, ಸಿ ನಾವು ಕ್ವಶನ್ ಈಸ್ ಹೌ ಟು ಐಡೆಂಟಿಫೈ ಸರ್ ಹೆಂಗೆ ಐಡೆಂಟಿಫೈ ಮಾಡೋದ್ರಿ ಅಂತಂದರೆ, ಸಿ ಈಗ ನಾನೇನು ಬರಿತೀನಿ? ಸಿ H2O ಸಿಂಪಲ್, ಏನೂ ಚಾರ್ಜ್ ಬರ್ದಿಲ್ಲ, ಇದು ನ್ಯೂಟ್ರಲ್. ಅಮೋನಿಯಾ ಇಲ್ಲೂ ಕೂಡ ಯಾವುದೇ ರೀತಿ ಚಾರ್ಜ್ ಬರ್ದಿಲ್ಲ, ಇದು ನ್ಯೂಟ್ರಲ್. HCl ಇಲ್ಲೂ ಕೂಡ ನಾನು ಯಾವುದೇ ಚಾರ್ಜ್ ಬರ್ದಿಲ್ಲ, ಇದು ನ್ಯೂಟ್ರಲ್ಲೇ.
ಓಕೆ. ಸೊ ನ್ಯೂಟ್ರಲ್ ಇಲ್ಲದೆ ಇರೋದು ಯಾವುದು? SO4 -2. ಇದು ಮಾಲಿಕ್ಯೂಲೇ, ಬಟ್ ಇಲ್ಲಿ ನಾನು ಚಾರ್ಜ್ ಬರ್ದೇನೆ. ಓಕೆ. ಆಮೇಲೆ NO2 ಪ್ಲಸ್ ಅಂತಂದ್ರೆ ಏನು? ಈಗ ಎಲ್ಲ ಸೇರಿಸಿ ಪ್ಲಸ್ ಬಂದದ್ದು. ಓವರ್ ಆಲ್ ಚಾರ್ಜ್ ಆಫ್ ದಿಸ್ ಮಾಲಿಕ್ಯೂಲ್ ಈಸ್ ಪ್ಲಸ್ ಬಂತು. ಆಮೇಲೆ NO3 -1 ಬರ್ದೆ, ಅಂದರೆ ಇವೆಲ್ಲ ಆಟಮದ್ ಸೇರಿಸಿ ಈಸ್ ಈಕ್ವಲ್ ಟು ಏನು? -1. ಯು ಆರ್ ಗೆಟಿಂಗ್ ಇಟ್? ಓಕೆ. ಇವು ನ್ಯೂಟ್ರಲ್ ಮಾಲಿಕ್ಯೂಲ್ ಮೇಲೆ ಯಾವುದೇ ರೀತಿ ಚಾರ್ಜ ಬರ್ದಿರಲ್ಲ ನಾನು, ಬಟ್ ವೇರಾಸ್ ಪಾಲಿಅಟಾಮಿಕ್ ಅಯಾನ್ ಮೇಲೆ ಯಾವುದೇ ಒಂದು ರೀತಿ ಚಾರ್ಜ್ ಬರ್ದಿರ್ತದೆ. ಸೊ ಸಮ್ ಆಫ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ದೀಸ್ ಟು ಈಸ್ ಈಕ್ವಲ್ ಟು -1. Here sum of the oxidation number of these two is equal to +1. Sum of the oxidation number of these two is equal to -2. Okay. So these are some of the rules. These are the some of the rules. Yes. These are some of the rules for oxidation number, finding out the oxidation number of the atoms, ions, polyatomic ions and all. Okay. Now we will solve some numericals based on the calculation of oxidation number. Now ಏನು ಮಾಡೋಣ ಈಗ? How to calculate the oxidation number ಅನ್ನೋದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Okay. Then we will get to clarity on that. Okay students, now we will solve the problems on say how to calculate the oxidation number. Okay. ಈಗ ಫಸ್ಟ್ ಎಕ್ಸಾಂಪಲ್ ಇಲ್ಲಿ ತಗೊಳ್ರಿ. ಈಗ CO2 ಅದ. ಓಕೆ. ಈಗ ಇದ್ರೊಳಗಡೆ ಇದು ನ್ಯೂಟ್ರಲ್ ಮಾಲಿಕ್ಯೂಲ್, ಹೌದಾ? ಇದ್ರ ಮೇಲೆ ಯಾವುದೇ ರೀತಿ ಚಾರ್ಜ್ ಇಲ್ಲ ಅಂದರೆ ಇದು ನ್ಯೂಟ್ರಲ್ ಮಾಲಿಕ್ಯೂಲ್. ಓಕೆ. ಈಗ ನಿಮಗೆ ಆಕ್ಸಿಜನ್ ಯಾವತ್ತು ಗೊತ್ತು? ಆಕ್ಸಿಜನ್ ಏನದ? ಫ್ಲೋರಿನ್ ಜೋಡಿ ಇದ್ದಾಗ ಮಾತ್ರ ಪ್ಲಸ್ ಒಳಗೆ ಬರ್ತದೆ, ಇಲ್ಲ ಅಂದ್ರೆ ಬರೋದಿಲ್ಲ. ಸೊ ಇಲ್ಲಿ ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟ್ ಏನು, ಆರ್ ಆಕ್ಸಿಡೇಷನ್ ನಂಬರ್ ಏನು? -2. ಸೊ ಯಾವುದು ಅಟಮದ್ ನಿಮಗೆ ಆಕ್ಸಿಡೇಷನ್ ನಂಬರ್ ಗೊತ್ತಿಲ್ಲ ಅದನ್ನ ಎಕ್ಸ್ ಅಂತ ಬರ್ಕೊಡ್ರಿ. ಫಾರ್ ಎಕ್ಸಾಂಪಲ್ ಕಾರ್ಬನ್, ಆಕ್ಸಿಜನ್ ಬರ್ದೇನಿ, ಈಗ O2 ಬರ್ದೇನಿ. ಸೊ ಇದರ ಆಕ್ಸಿಡೇಷನ್ ನಂಬರ್ ಎಕ್ಸ್ ಅಂತ ಬರ್ಕೊಡ್ರಿ, ಎಕ್ಸ್. ಆಮೇಲೆ ಇದ್ರದ್ದೇನು ಬಂತು? O2 ಅಂದರೆ 2 ಆಕ್ಸಿಜನ್ ಅವ. ಒಂದು ಆಕ್ಸಿಜನ್ ಅಟಮದು -2, 2 ಆಕ್ಸಿಜನ್ ಅಂತಂದರೆ -4. ಓಕೆ. ಸೊ ಏನು ಬರ್ತದ? ದೇರ್ಫೋರ್ ಎಕ್ಸ್ ಪ್ಲಸ್ -4 ಈಸ್ ಈಕ್ವಲ್ ಟು 0. ಯಾಕಂದರೆ ಇದು ನ್ಯೂಟ್ರಲ್ ಮಾಲಿಕ್ಯೂಲು, ಇದ್ರ ಮೇಲೆ ಯಾವುದೇ ರೀತಿ ಚಾರ್ಜ್ ಇಲ್ಲ. ಹಾಗಿದ್ರೆ ಇದು 0 ಬರಬೇಕಂದ್ರೆ ಎಕ್ಸ್ ವ್ಯಾಲ್ಯೂ ಏನು ಬರಬೇಕು? ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು +4. ದೇರ್ಫೋರ್ +4 ಪ್ಲಸ್ -4 ಈಸ್ ಈಕ್ವಲ್ ಟು 0. ಇದು ಕ್ಯಾನ್ಸಲ್ ಆಯಿತು. ಓಕೆ. ಸೊ ವೆರಿ ಸಿಂಪಲ್. ನಿಮಗೆ ಯಾವ ಅಟಮದ್ದು ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದ ಅದನ್ನು ಎಕ್ಸ್ ಅಂತ ಇಟ್ಕೊಳ್ರಿ. ಇನ್ನೊಂದ್ರದ್ದು ಗೊತ್ತಿದ್ದೇ ಇರ್ತದೆ. ಓಕೆ. ಅದನ್ನ ಟೋಟಲ್ ಚಾರ್ಜ್ ಬರ್ಕೋರಿ. ಇಲ್ಲ ಏನು ಬರ್ದೇನಂತಂದ್ರೆ ನೀವು ಹಿಂಗೆ ಅನ್ಕೋಬಹುದು, 1 ಆಕ್ಸಿಜನ್ ಈಸ್ ಈಕ್ವಲ್ ಟು -2. ಸೊ 2 ಆಕ್ಸಿಜನ್ ಅಂತಂದ್ರೆ 2 × 2. ಸೊ ದಿಸ್ ಈಸ್ ಈಕ್ವಲ್ ಟು -4. ವೆರಿ ಸಿಂಪಲ್. ಓಕೆ. ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಫಸ್ಟ್ ನೀವು ಐಡೆಂಟಿಫೈ ಮಾಡಬೇಕಾಗಿದ್ದೇನೋ ನ್ಯೂಟ್ರಲ್ ಅದನೋ ಪಾಲಿಅಟಾಮಿಕ್ ಅದನೋ. ಸೊ ಸೆಕೆಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ. ಓಕೆ. ಸೊ ಏನದ ಈಗ ClO4 -1 ಅದ, ಮೈನಸ್ ಚಾರ್ಜ್ ಅಂದ್ರೆ -1 ಅದ. ಸೊ ಇದು ನ್ಯೂಟ್ರಲ್ ಅಂತ ಇಲ್ಲ. ಓಕೆ. ಸೊ ಸೇಮ್ ಅಗೇನ್ ಎಕ್ಸ್ ಅಂದ್ರೆ ಏನು? ಕ್ಲೋರಿನ್ ನಿಮಗೆ ಗೊತ್ತಿಲ್ಲ, ಸೊ ಇದು ಎಕ್ಸ್ ಅನ್ಕೊಡ್ರಿ. ಓಕೆ. ಕ್ಲೋರಿನ್ ಈಸ್ ಎಕ್ಸ್. ಆಮೇಲೆ ಆಕ್ಸಿಜನ್ ಗೊತ್ತೇ ಅದ, ಇಲ್ಲಿ ಫ್ಲೋರಿನ್ ಇಲ್ಲ. ಫ್ಲೋರಿನ್ ಇತ್ತಂದ್ರೆ ಪಾಸಿಟಿವ್ ಬರೀತಿದ್ರಿ. ಓಕೆ. ಇಲ್ಲಿ ಕ್ಲೋರಿನ್ ಅದ. ಸೊ ಆಕ್ಸಿಜನ್ ಏನು? -2. ಎಷ್ಟವ? 4 ಆಕ್ಸಿಜನ್ ಅವ. ಓಕೆ. ಸೊ ದಿಸ್ ಈಸ್ -2 isn't it? -2. ಸೊ ಇದನ್ನು ಹೆಂಗೆ ಬರಿಬೋದು ಈಗ? ಓಕೆ. ಸೊ ಎಕ್ಸ್ ಪ್ಲಸ್ ಎಷ್ಟು ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಅವ ಅಟಮ್ ಅದನ್ನ ಇಲ್ಲೇ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲಿ 4 ಆಕ್ಸಿಜನ್ ಅವ, -2. ಸೊ 4 × -2 ಟೋಟಲ್ ಈಸ್ ಈಕ್ವಲ್ ಟು ಹೌ ಮಚ್? -1. ಇದು ನೆನ್ಪಿಟ್ಕೊಡ್ರಿ, ಇದು ನ್ಯೂಟ್ರಲ್ ಅಲ್ಲ. ಓಕೆ. ಸೊ ಟೋಟಲ್ ಏನು ಬಂತು? ಎಕ್ಸ್ -8 ಈಸ್ ಈಕ್ವಲ್ ಟು -1. ಸೊ ಇಲ್ಲಿ ಟೋಟಲ್ -1 ಬರಬೇಕು ಅಂತಂದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಬರಬೇಕು? ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು +7. +7 -8 ಈಸ್ ಈಕ್ವಲ್ ಟು -1. ಹೌದಾ? ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ನೀವು ಏನು ಮಾಡ್ತೀರಿ? ನಾ ಡೈರೆಕ್ಟ್ ಬರ್ಕೊಂಡೇನಿ. ಐ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಈ -8 ಆ ಕಡೆ ಹೋದ್ರೆ +8 ಆಗ್ತದ. +8 -1 +7. ಓಕೆ. ಸಿಂಪಲ್. ದೆನ್ ಥರ್ಡ್ ನ್ಯೂಮರಿಕಲ್ ಹೆಂಗೆ ಸಾಲ್ವ್ ಮಾಡ್ತೀರಿ? ಸಿ S2O7 -2. ಓಕೆ. ಈಗ ಸಲ್ಫರ್ ನಿಮ್ಗೆ ಆಕ್ಸಿಡೇಷನ್ ಸ್ಟೇಟ್ ಗೊತ್ತಿಲ್ಲ, ಎಕ್ಸ್ ಅಂತ ಬರ್ಕೊಡ್ರಿ. ಎಷ್ಟವ? 2 ಸಲ್ಫರ್ ಅಟಮ್ಸ್ ಅವ. ಓಕೆ. ಸೊ ದೇರ್ಫೋರ್ 2x. ಓಕೆ. ನೆಕ್ಸ್ಟ್ ಆಕ್ಸಿಜನ್ ಅದ -2 7 ಆಕ್ಸಿಜನ್ ಅವ. ಓಕೆ. ಸೊ ಇವಾಗ ಹೆಂಗೆ ಮಾಡ್ತೀರಿ? ಸೊ 2x ಪ್ಲಸ್ ಓಕೆ 7 × -2 ಈಸ್ ಈಕ್ವಲ್ ಟು
minus 2. Total charge is equal to how much? Minus 2 other. Okay, then solve it again. What you will get? 2x minus 14 is equal to minus 2. So minus 2 akade kalasri. Sorry, ಇದು 14 akade kalasri. So 2x is equal to plus 12 ಆಗ್ತದೆ. So x is equal to plus 6. So each sulfur atom ಏನು ಬಂತು? plus 6. Therefore each sulfur oxidation number is equal to plus 6. Okay, next ಅದೇ ರೀತಿ ಮತ್ತೆ ಒಂದು ನ್ಯೂಟ್ರಲ್ ಮಾಲಿಕ್ಯೂಲ್ ಅದ. ಓಕೆ, ಆ್ಯಂಡ್ ಅಗೇನ್ ಎ ನ್ಯೂಟ್ರಲ್ ಮಾಲಿಕ್ಯೂಲ್ ಯಾವುದು? ಈಗ ಇಲ್ಲಿ ತಗೊಳ್ರಿ, ಸೋಡಿಯಂ ಅದ, ನಿಮಗೆ ಗೊತ್ತೇ ಇರ್ತದೆ, +1 ಅದ. ಸೊ +1 ಡಿವೈಡೆಡ್ ಬೈ 2 ಸೋಡಿಯಂ ಅವ. ಓಕೆ, ಸೊ ಇಂಟು 2 ಇಂಟು +1. ನೆಕ್ಸ್ಟ್ ಸಲ್ಫರ್ ನಿಮಗೆ ಗೊತ್ತಿಲ್ಲ ಅಂದ್ಕೊಡ್ರಿ. ಓಕೆ, 2 ಸಲ್ಫರ್ ಅವ, ಇದನ್ನ x ಅಂತ ಇಟ್ಕೊಡ್ರಿ. ಸೊ 2x, ದೆನ್ 3 ಆಕ್ಸಿಜನ್ಸ್ ಅವ, -2 ಇಂಟು 3. ಸೊ ಓವರ್ ಆಲ್ ಚಾರ್ಜ್ ಏನಾಯಿತು? 2 ಪ್ಲಸ್ 2x ಪ್ಲಸ್ 3 ಇಂಟು -2. ಯಾವುದೇ ಚಾರ್ಜ್ ಇಲ್ಲ ಇದ್ರ ಮೇಲೆ, ಟೋಟಲ್ ಏನು ಚಾರ್ಜ್ ಬರದೇ ಇಲ್ಲ, ಇಸ್ ಈಕ್ವಲ್ ಟು 0. ಓಕೆ, ಸೊ 2 ಪ್ಲಸ್ 2x ಪ್ಲಸ್, ಸಾರಿ ಇದು -6 ಬಂತು. ಓಕೆ, ದಿಸ್ ಈಸ್ -6. Okay, so plus 2 minus 6 is equal to how much? So you will get 2x minus 4 is equal to 0. So 2x is equal to plus 4, then x is equal to 4 divided by 2, it will be plus 2. So the charge of each sulfur atom is plus 2. Each sulfur atom in this case is plus 2. Okay, so ಈಗ ನೋಡ್ರಿ, ಬೇಕಾದ್ರೆ ವ್ಯಾಲ್ಯೂ ಹಾಕಿ ನೋಡ್ರಿ, ಇಲ್ಲಿ 2 ಹಾಕ್ರಿ. ಓಕೆ, ಪ್ಲಸ್ 2 ಹಾಕ್ರಿ. ಸೊ 2 ಇಂಟು 2 ಪ್ಲಸ್ 4, ಪ್ಲಸ್ 4 ಇಂಟು ಪ್ಲಸ್ 2 ಪ್ಲಸ್ 6, ಪ್ಲಸ್ 6 ಮೈನಸ್ 6 ಇಸ್ ಈಕ್ವಲ್ ಟು 0. ಕ್ರಾಸ್ ವೆರಿಫಿಕೇಶನ್ ಮಾಡ್ಬೋದು ಇಲ್ಲಿ, ರೈಟ್? ಸೊ ಯು ಆರ್ ಗೆಟಿಂಗ್ ದ ಆನ್ಸರ್ ಲೈಕ್ ದಿಸ್. ಸೊ ಲಾಸ್ಟ್ ಒನ್ ಈಸ್ lead sulfate. Again a neutral molecule. Again neutral molecule is there. Okay, again lead is a metal. Okay, so it has given +2 charge, so only one is there. Again sulfur is there, which you don't know, only one sulfur is there. So only one X, so 4 oxygens are there, -2, so this will be there. Okay, then it will be like what? So 1 into 2, it will be 2. Okay, plus x plus 4 into -2, it will be 0. Neutral, no charge is there, so it will be -x. 2 plus x minus 8 is equal to 0. Okay, so this will be like x minus 6 is equal to 0. So x is equal to 6. X is equal to 6. Now cross verified. 2 plus 6 plus 4 into -2 is equal to 0. So this will become now, add these two, 8 plus -8. So this will be 0. Okay, like this you can calculate the oxidation number of any given compound. It may be neutral or it may be charged. ಯಾವುದೇ ಕೊಟ್ಟಾಗ ಈ ರೀತಿ ಕ್ಲಿಯರ್ಲಿ ಮೆನ್ಷನ್ ಮಾಡ್ತಾರೆ. ಒಂದು, ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಆಲ್ ದ ಅಟಮ್ಸ್ ಆರ್ ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಸಲ್ಫರ್. ಇಲ್ಲ ನಾನು ಸಲ್ಫರ್ ಕ್ಯಾಲ್ಕುಲೇಟ್ ಮಾಡಂತ ಹೇಳ್ಬೋದು, ಇಲ್ಲೂ ನಾನು ಸಲ್ಫರ್ ಅಂತ ಹೇಳ್ಬೋದು. ಓಕೆ, ದೆನ್ ಹಿಯರ್ ಐ ಕ್ಯಾನ್ ಸೇ ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಕ್ಲೋರಿನ್ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಈಸ್ ಹೌ ವಿ ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್, ಆ್ಯಂಡ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ 2 marks question. It will be a 2 marks question. Okay, so now we will meet in the next class, wherein we will be discussing questions, or we will be discussing the types of redox reactions. So let us meet in the next session with a new concept. Thank you so much, students.